ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಒಳ್ಳೆಯ ದಿನಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ. ಸರ್ವಶಕ್ತನು, ಕನಿಗರವು, ದಯೆಯು, ದೀರ್ಘಶಾಂತಿಯುಳ್ಳವನಾದ ಪರಿಶುದ್ಧನಾದ ದೇವರೇ, ನೀವು ನಮ್ಮನ್ನು ನೆಲೆಗೊಳಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು ಕರೆದುಕೊಂಡು ಬಂದದಕ್ಕಾಗಿ ಸ್ತೋತ್ರ. ದೇವರೇ, ನೀವು ನಮ್ಮನ್ನು ಆರೋಗ್ಯದಲ್ಲಿ ನೆಲೆಗೊಳಿಸೋದಕ್ಕಾಗಿ ಸ್ತೋತ್ರ. ಆಯುಸ್ಸು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಕೃಪೆಯನ್ನು ಹೊಂದಿಕೊಳ್ಳುವ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಓ ಕರ್ತನೇ, ನೀವು ಆಕಾಶವನ್ನು ಉಪ್ಪರಿಯ ಮೇಲೆ ನಿಲ್ಲಿಸಿದವನು, ಭೂಮಿಯನ್ನು ದೇವರೇ ಆಕಾಶದಲ್ಲಿ ನೆಲೆಗೊಳಿಸಿದವನು, ಓ ಸಮುದ್ರವನ್ನು ಹರವಿಕೊಳ್ಳುವಂತೆ ಮಾಡಿದವನು. ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನಿನ್ನ ಪಾದ ಸನ್ನಿಧಿಯಲ್ಲಿ ತಗ್ಗಿಸಿಕೊಡುತ್ತೆ, ನಿನ್ನ ಕರಗಳಲ್ಲಿ ತಗ್ಗಿಸಿಕೊಡುತ್ತೆ. ಈ ದಿನದಲ್ಲಿ ವಚನದ ಆಧಾರದ ಮೇಲೆ ನಾವು ಕಾರ್ಯಗಳು ಗ್ರಹಿಸಿಕೊಳ್ಳುವ ಹಾಗೆ ನೀವು ನಮಗೆ ಸಹಾಯ ಮಾಡು ತಂದೆಯೇ. ವಚನಗಳ ಆಳಗಳನ್ನು, ಅದರದ ರಹಸ್ಯಗಳನ್ನು ತಿಳಿದು ವಾಕ್ಯದಲ್ಲಿ ನೆಲೆಗೊಂಡು ನಾವು ಜಯಶಾಲಿಗಳಾಗುವಂತೆ ಮಾಡು. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದರು ಎಂದು ಹೇಳಿದ ಹಾಗೆ, ಈ ವಚನ ಕೇಳುತ್ತಾ ಇರುವಾಗಲೇ ಸ್ವಸ್ಥತೆಯು ಬಿಡುಗಡೆಯು ಉಂಟಾಗಲಿ. ಯಾರಲ್ಲಿ ಎಂದೆಂದ ವಿಧವಾದ ಬಿಡುಗಡೆ ಬೇಕಾಗಿದೆಯೋ, ಈ ವಚನ ಕೇಳುತ್ತಾ ಇರುವಾಗಲೇ ಅದು ವಾಕ್ಯವು ಇಬ್ಬಾಯಿ ಕತ್ತಿಕ್ಕಿಂದ ಹದವಾಗಿ ಕೀಲು ಮಜ್ಜೆಗಳನ್ನು ತೂರಿ ಹೋಗಿ ಕಾರ್ಯ ಸಾಧ್ಯ ಮಾಡುವುದಾಗಿರಲಿ. ಯಾರಲ್ಲಿ ಎಂದೆಂದ ಆಶೀರ್ವಾದಗಳು ಬೇಕೋ, ಎಂದೆಂದ ಅನುಗ್ರಹಗಳು ಬೇಕೋ, ಅದು ನೀನು ನೆರವೇರಿಸುವಂಥದ್ದಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕಾಗಿ ನಾವು ರೂತಳ ಪುಸ್ತಕ 4ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯ ಓದಿಕೊಳ್ಳೋಣ. ರೂತನ ಪುಸ್ತಕ 4ನೇ ಅಧ್ಯಾಯ 11ನೇ ವಾಕ್ಯ ಇವತ್ತಿನ ಧ್ಯಾನಕ್ಕಾಗಿ ಪ್ರಾರಂಭವಾಗಿ ನಾವು ಓದಿಕೊಳ್ಳೋಣ. ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದ್ದಕ್ಕೆ ಊರು ಬಾಗಲಲ್ಲಿ ಕೂಡಿದ್ದ ಹಿರಿಯರು ಎಲ್ಲ ಜನರು, ಹೌದು, ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲಿನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಯಾ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಎಫ್ರಾತದಲ್ಲಿ ಸತ್ಕಾರ್ಯವನ್ನು ಮಾಡು, ಬೆತ್ಲೆಹೇಮಿನಲ್ಲಿ ಘನವಂತನಾಗು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಒಂದು ಆಶೀರ್ವಾದದ ನುಡಿ ಊರು ಜನರೆಲ್ಲರೂ ಸೇರಿ ಒಂದು ಕುಟುಂಬಕ್ಕೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಗಮನಿಸಿ, ಇವತ್ತಿನ ಸಂದೇಶ ಒಂದು ಕುಟುಂಬವನ್ನು ಊರು ಜನ ಎಲ್ಲ ಸೇರಿ ಆಶೀರ್ವಾದ ಮಾಡ್ತಾ ಇದೆ. ಊರಿನ ಹಿರಿಯರು ಮತ್ತು ಊರಿನ ಜನರು ಸೇರಿ ಆ ಆಶೀರ್ವಾದ ನೋಡಿ. ಯೆಹೋವನು ಇಸ್ರಾಯೇಲಿನ ಮನೆಯನ್ನು ಕಟ್ಟಿದ ರಾಹೇಲ್, ಲೇಯಾಳ್ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. ಸಹೋದರಿಯವರೇ, ಸ್ತ್ರೀಯವರಿಗೆ ಒಂದು ಅಭಿವೃದ್ಧಿಪಡಿಸಲಿ. ಪುರುಷನಿಗೆ ಹೇಳ್ತಾ ಇದ್ದಾನೆ, ಎಫ್ರಾತಿನಲ್ಲಿ ಸತ್ಕಾರ್ಯಗಳನ್ನು ಮಾಡು, ಬೆತ್ಲೆಹೇಮಿನಲ್ಲಿ ಘನವಂದನಾಗು. ಪುರುಷನಿಗೆ ಹೇಳ್ತಾ ಇದ್ದಾನೆ, ಎಫ್ರಾತಿನಲ್ಲಿ ಸತ್ಕಾರ್ಯ ಮಾಡು, ಬೆತ್ಲೆಹೇಮಿನಲ್ಲಿ ಘನವಂದನಾಗು. ಪುರುಷನಿಗೆ ಹೇಳ್ತಾ ಇದೆ ಘನವಂದನಾಗು. ಸ್ತ್ರೀಗೆ ಹೇಳ್ತಾ ಇದೆ ಅಭಿವೃದ್ಧಿ ಹೊಂದಿಕೋ. ಅಭಿವೃದ್ಧಿ ಪ್ಲಸ್ ಘನತೆ, ಸಂತೋಷದ ಕುಟುಂಬ. ಇವತ್ತಿನ ಸಂದೇಶ ಅದೇನೆ. ಸಹೋದರಿಯರೆಲ್ಲರೂ ಸೇರಿ ಪುರುಷರಿಗೆ ಹೇಳು, ನಿಮಗೆ ಘನವಂದನಾಗು. ಪುರುಷರೆಲ್ಲರೂ ಸೇರಿದು ಅಭಿವೃದ್ಧಿ ಹೊಂದಿಕೊಳ್ಳಲಿ.
ಹಾಲೆಲೂಯ. ಎಲ್ಲರೂ ಸೇರಿ ಹೇಳುದು, ಅಭಿವೃದ್ಧಿ ಹೊಂದಿ ಘನವಂದನರಾಗುತ್ತೇವೆ. ನಾವು ಪುಸ್ತಕ ತೆಗೆಯುವಾಗಲೇ ಗೊತ್ತಾಯಿತು, ರೂತಳು ಎಂದು ಹೇಳುವಾಗ ಗೊತ್ತಾಯಿತು. ಅದರದ್ದು ಕೆಲವರಿಗೆಲ್ಲ ಅದರದ್ದು ಸ್ಟೋರಿ ಗೊತ್ತಿರುತ್ತದೆ. ನೋಡಿ, ಬೆತ್ಲೆಹೇಮಿನೆಂಬ ಒಂದು ಊರಿನಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ಯಜಮಾನರ ಹೆಸರು ಎಲಿಮೇಲೇಕು, ಆ ಮನೆ ಯಜಮಾನತಿ ಹೆಸರು ನವೋಮಿ. ಅವರಿಗಿಬ್ಬರು ಮಕ್ಕಳು, ಮಹಳೋನ್ ಮತ್ತು ಕಿಲ್ಯೋನ್. ಒಂದು ಕುಟುಂಬ. ಬೆತ್ಲೆಹೇಮ್ ಎಂದ ಊರಿಗೆ ಅರ್ಥ ರೊಟ್ಟಿಯ ಮನೆ. ರೊಟ್ಟಿಯ ಮನೆ ಎಂದು ಹೇಳಲಿಕ್ಕೆ ಕಾರಣ ಅಲ್ಲಿ ಸಮೃದ್ಧಿ ಇತ್ತು, ಅದಕ್ಕೆ. ಹಲ್ಲೆಲೂಯ. ರೊಟ್ಟಿ ಮನೆ ಎಂದು ಹೆಸರುಳ್ಳ ಬೆತ್ಲೆಹೇಮಿನಲ್ಲಿ ಆದರೆ ಒಂದು ಸಂದರ್ಭದಲ್ಲಿ ಬರಗಾಲ ಬಂದಿತು. ಬರಗಾಲ ಬರುವಾಗ ಅನೇಕ ಕುಟುಂಬಗಳ ಊರಲ್ಲಿ ಇದ್ದರು. ಎಲಿಮೇಲೇಕಿನ ಕುಟುಂಬದಲ್ಲಿ ಒಂದು ಆಲೋಚನೆ ಬಂದು, ಇಲ್ಲಿ ಬರಗಾಲ ಬಂದಿದೆಯಲ್ಲ, ನಾವು ಬೇರೆ ಒಂದು ಊರಿಗೆ ಹೋಗಿ ಬರಗಾಲ ಮುಗಿಯೋ ತನಕ ಬೇರೆ ಊರಲ್ಲಿ ಇದ್ದು ಬಿಟ್ಟು ಬರೋಣ ಅಂತ ತೀರ್ಮಾನ ಮಾಡಿದರು. ಯಾರು ಆ ಕುಟುಂಬ? ಎಲಿಮೇಲೇಕು, ನವೋಮಿ, ಮಹಳೋನ್, ಕಿಲ್ಯೋನ್. ಮಕ್ಕಳ ಹೆಸರು ಮಹಳೋನ್ ಎಂಬರು, ಕಿಲ್ಯೋನ್ ಎಂಬವರು. ಅವರು ಹೊರಟೋದ್ರು. ಇರುವ ಸ್ಥಳ ರೊಟ್ಟಿ ಮನೆ. ಈಗ ರೊಟ್ಟಿ ಮನೆಯಲ್ಲಿ ಕೊರತೆ ಬಂದಿದೆ ಎಂದು ಹೇಳಿಬಿಟ್ಟು ಅವರು ಇನ್ನೊಂದು ಊರಿಗೆ ಹೋಗ್ತಾ ಇದೆ. ಆದರೆ ಅವರು ಆರಿಸಿಕೊಂಡ ಊರು, ಅವರು ಮೋವಾಬ್ ದೇಶಕ್ಕೆ ಹೋದರು. ಯಾವ ಊರು? ಮೋವಾಬ್ ದೇಶ. ಮೋವಾಬ್ ಎಂದು ಹೇಳುವಾಗ ಏನಾದರೂ ನೆನಪು ಬರ್ತಾ ಇದೆಯಾ? ಆ ಶಾಪಗ್ರಸ್ತ ಊರು. ಮೋವಾಬು ಶಾಪಗ್ರಸ್ತವಾಗಲಿಕ್ಕೆ ಕಾರಣ ಅವರ ಜನನವೇ ಸರಿಯಾಗಿರಲಿಲ್ಲ. ಬೆತ್ಲೆಹೇಮು ಆಶೀರ್ವಾದದ ಮನೆಯಿಂದ ಶಾಪದ ಮನೆಗೆ ಹೋಗಿದ್ದಾನೆ. ಇಲ್ಲಿ ಬರಕಾಲ ಅಂತ ಹೇಳಿಕೊಂಡು ಅಲ್ಲಿ ಸುಭಿಕ್ಷಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಹೋಗಿದ ಮೇಲೆ ಫಸ್ಟು ಎಲಿಮೇಲೇಕನು ತೀರೋದ್ರು. ಆವಾಗ ತಾಯಿ ಮಗಳೋನಿಗೂ ಕಿಲ್ಯೋನಿಗೂ ಅಲ್ಲಿಂದ ಮೋವಾಬ್ಯ ಸ್ತ್ರೀಯರನ್ನು ಮದುವೆ ಮಾಡಿಸಿಕೊಟ್ಟರು. ರೊಟ್ಟಿ ಮನೆಯಲ್ಲಿ ಬರಕಾಲ ಬಂದಿದೆ ಎಂದು ಹೇಳಿಕೊಂಡು ಹೋಗಿದ ಊರೇ ಸರಿಯಲ್ಲದ ಊರಿಗೆ ಹೋಗಿದೆ. ಎರಡನೇ ಎಡವಟ್ಟು ಅಲ್ಲಿಂದ ಸಂಬಂಧ ಮಾಡಿಕೊಂಡಿದೆ. ಅಲ್ಲಿಂದ ಹೆಣ್ಣು ಮಕ್ಕಳನ್ನು ತಕ್ಕೊಂಬಿಟ್ಟಿದೆ. ಈ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ತಕ್ಕೊಂಡು ಕೆಲವೇ ಕಾಲಗಳ ನಂತರ ಇಬ್ಬರು ಗಂಡು ಮಕ್ಕಳು ತೀರೋದರು. ಬರಕಾಲ ಮುಗಿಸಲಿಕ್ಕೆ ಹೋಗಿದವರು ಈಗ ಇಲ್ಲಿ ಏನಾಗೋಯಿತು? ಮನೆ ಯಜಮಾನರು ತೀರೋದ್ರು, ಇಬ್ಬರು ಗಂಡು ಮಕ್ಕಳು ತೀರೋದ್ರು. ಈಗ ತಾಯಿ ಇದ್ದಾರೆ, 2 ಸೊಸೆಯವರು ಇದ್ದಾರೆ. ನೋಡಿ, 3 ಗಂಡಸರುಗಳು ತೀರೋದ್ರು, 3 ಹೆಂಗಸರುಗಳು ಉಳ್ಕೊಂಡಿದೆ. ದೇವರಿಗೆ ಸ್ತೋತ್ರವಾಗಲಿ. ಇದರ ಮಧ್ಯದಲ್ಲಿ ನಮಗಾಗಿ ಏನು ಕಲೀಲಿಕ್ಕಿದೆ? ನಾವೀಗ ಅವರ ಮೇಲೆ ತಪ್ಪೊರಿಸಲಿಕ್ಕಲ್ಲ, ಇದರಿಂದ ನಾವೇನು ಪಾಠ ಕಲೀಲಿಕ್ಕಿದೆ? ರೊಟ್ಟಿ ಮನೆಯಲ್ಲಿ ಬರಕಾಲ ಬಂದಿದೆ ಎಂದು ಹೇಳಿಕೊಂಡು ನಾವು ಬರಕಾಲ ಅಂತ ಹೇಳಿಕೊಂಡು ಓಡಿ ಹೋಗುವಂಥ ಸ್ಥಳ ಏನು ಎಂಬುದು ಪರೀಕ್ಷಿಸಬೇಕು. ದೇವರ ಚಿತ್ತ ಇರುವಂಥ ಸ್ಥಳ ಏನ? ನಾನು ಹೇಳಿದೆಯಲ್ಲ, ನೀ ಪಟ್ಟಣಕ್ಕೆ ಓಡು ಅಂತ ಹೇಳುವಾಗ ಅವನು ಬೆಟ್ಟಕ್ಕೆ ಓಡಿದೆ. ಅನೇಕ ಮಕ್ಕಳೇ, ನಾವು ದೇವರು ಹೇಳೋದು ಕೇಳು. ದಯವಿಟ್ಟು ಸಹೋದರರೇ, ನೀವು ಮನೆ ಯಜಮಾನರು. ಈಗ ಲೋಟ ನೋಡಿದ ಮೇಲೆ ಹಿಂದೆ ಹೆಂಡತಿ ಓಡಿದರು, ಮಕ್ಕಳು ಓಡಿದರು. ಅದಕ್ಕೆ ಪುರುಷನಿಗೆ ಜವಾಬ್ದಾರಿ ಇದೆ. ಸ್ತ್ರೀಯರು ಪುರುಷನಿಗೆ ಸಹಾಯಿಗಳು. ಏದನ್ ತೋಟದಲ್ಲಿ ಆದಮನಿಗೆ ಸರಿ ಬೀಳುವ ಸಂಗಾದಿ. ಎಲ್ಲ ಅವರ ಮೇಲೆ ಹಾಕಿ ಪ್ರಯೋಜನ ಇಲ್ಲ. ಜವಾಬ್ದಾರಿ ಪುರುಷನಿಗೆ, ಅವರು ಸಪೋರ್ಟ್ಗೆ. ದೇವರಿಂದ ಕೇಳಿಕೊಂಡು ಜವಾಬ್ದಾರಿ ಮಾಡಬೇಕು. ಪಟ್ಟಣಕ್ಕೆ ಓಡು ಅಂತ ಹೇಳಿದರೆ ಪಟ್ಟಣಕ್ಕೆ ಓಡಬೇಕು. ಸ್ವಲ್ಪ ಕಷ್ಟ ಆದರೂ ಓಡಬೇಕು. ಬೆಟ್ಟ ಸಮೀಪದಲ್ಲಿದೆ, ಬೇಗ ಹೋಗಬಹುದು. ಆದರೆ ಕಷ್ಟವಾದರೂ ನೀ ದೇವರು ಹೇಳಿದನ್ನೇ ಮಾಡು. ನಾಳೆ ನಮಗೆ ನಷ್ಟ ಬರಲ್ಲ. ನೋಡಿ, ನಷ್ಟವಾದರೂ ಪ್ರಮಾಣ ತಪ್ಪದವರಾಗಿರು. ಅವರ ಪ್ರಮಾಣ ತಪ್ಪಿದೆ, ಅಲ್ಲಿಗೆ ಹೋಗಿದೆ. ಲೋಟನ ಮಕ್ಕಳಿಂದ ಶಾಪಗ್ರಸ್ತವಾದ ಊರಿಗೆ ಹೋಗಿರುವ ಎಲಿಮೇಲೇಕನಿಗೂ ನಷ್ಟ ಬಂದಿತ್ತು, ಅವರ ಮಕ್ಕಳಿಗೂ ನಷ್ಟ ಬಂದಿತ್ತು. ದೇವರಿಗೆ ಸ್ತೋತ್ರವಾಗಲಿ. ಸಭೆಯಲ್ಲಿ ಬಂದ ದೇವರ ಮಕ್ಕಳಿರ,
ನೀವು ಸಭೆಗೆ ಬಂದಿದ್ದು ಬತ್ಲೆಹೇಮ್ ರೊಟ್ಟಿಯ ಮನೆ, ಆಶೀರ್ವಾದ ಮನೆಯಿಂದ ಸಭೆಗೆ ಬಂದಿದೆ. ಸಭೆಗೆ ಬಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಆಶೀರ್ವಾದಗಳಾಗಿದೆ. ಯಾವುದೋ ಒಂದು ದಿವಸ ಯಾವುದೋ ಒಂದು ಬರಕಾಲದ ಅನುಭವ ಬಂದಿದ್ದರೆ, ಒಂದು ಅನಾರೋಗ್ಯ, ಒಂದು ನಷ್ಟ, ಯಾವುದೋ ಒಂದು ಕೆಲಸ ಹೋಯಿತು, ಯಾವುದೋ ಒಂದು ಲಾಸ್ ಆಯಿತು, ಏನೋ ಒಂದು ಕೊರತೆ ಬರುವಾಗೆ ನೀವು ರೊಟ್ಟಿ ಮನೆ ಬಿಟ್ಟು ಓಡಬಾರದು. ಅದೇ ಇದ್ರದ ಸಾರಾಂಶ. ನಾವು ಸ್ಟಾರ್ಟಿಂಗಲ್ಲಿ ಓದೋ ವಾಕ್ಯ ಏನಿದೆ? ಯೆಹೋವನು ಇಸ್ರಾಯೇಲ್ ಮನೆಯನ್ನು ಕೆಟ್ಟಿದ ರಾಹೇಲಳಂದೆಯೂ ಲೇಯಳಂದೆಯೂ ನೀ ಅಭಿವೃದ್ಧಿ ಹೊಂದಿಲಿ. ಪುರುಷನಿಗೆ ಎಫ್ರಾತಿಯಲ್ಲಿ ಸತ್ಕಾರ್ಯ ಮಾಡು, ಬತ್ಲೆಹೇಮಿನಲ್ಲಿ ಘನವಂದನಾಗು. ಇದು ನಮ್ಮದು ಪಾಯಿಂಟು. ನಾವು ಅಭಿವೃದ್ಧಿ ಹೊಂದಿ ಘನವಂದನಾಗಲಿಕ್ಕಿರುವಂಥ ಕೆಲ ಪಾಯಿಂಟ್ಗಳು ಹೇಳ್ತಾ ಇದೆ, ನಾವು ಧ್ಯಾನಿಸಬೇಕು. ನಾವು ಘನವಂದನಾಗಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಇಲ್ಲಿ ಸ್ವಲ್ಪ ಕೊರತೆ ಬಂದಿದೆ ಹೇಳಿಕೊಂಡು ನಾವು ಓಡುವ ಸ್ಥಳ ಹೇಗಿದೆ ಎಂಬುದನ್ನು ಪರೀಕ್ಷಿಸಬೇಕು, ತಿಳ್ಕೊಳ್ಳಬೇಕು. ತಿಳ್ಕೊಳ್ಳದೆ ಓಡಿ ನಷ್ಟಪಡಬಾರದು. ಜೀವನದ ಸಮೃದ್ಧಿಯ ಮಧ್ಯದಲ್ಲಿ ಒಂದು ಕೊರತೆ ಬಂದಿತ್ತು, ಆದರೆ ಕೊರತೆ ಬಂದಿದೆ ಎಂದು ಹೇಳಿಕೊಂಡು ಹೋಗುವಂಥ ಸ್ಥಳ ಮೋವಾಬ ದೇಶಕ್ಕೆ ಹೋಗಿದೆ. ಎಲಿಮೇಲೆಕ್ಕೂ ನಷ್ಟ ಆಯಿತು, ಮಗಳೊಂದು ನಷ್ಟವಾಯಿತು, ಕಿಲ್ಲಿಯೊಂದು ನಷ್ಟವಾಯಿತು. ದೇವರಿಗೆ ಸ್ತೋತ್ರ. ಅಲ್ಲಿ ಮದುವೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳು ಹುಡುಕುವಾಗಲಾದರೂ ತಿರುಗಿ ಊರಿಗೆ ಬಂದು ಊರಲ್ಲಿರುವಂಥ ಹೆಣ್ಮಕ್ಕಳು ಮದುವೆ ಮಾಡಬೇಕು, ನಮ್ಮೂರು ಜನ ನಮ್ಮವರನ್ನೇ ಮದುವೆ ಮಾಡಬೇಕಂದಾದರೂ ಯೋಚನೆ ಮಾಡಬೇಕಾಯಿತು. ಆದರೆ ಅವರಿರುವ ಊರಲ್ಲಿ ನಷ್ಟಗಳು. ಈಗ ಬತ್ಲೆಹೇಮಲ್ಲಿರುವಾಗ ಅನ್ನಪಾನಕ್ಕೆ ಬರಕಾಲ ಇತ್ತು, ಇಲ್ಲಿ ಹೋಗಿದರೆ ಜೀವಕ್ಕೇ ನಷ್ಟ ಆಗೋಯಿತು. ಇದೆಲ್ಲ ಹೇಳ್ತಾರೆ. ನಾನು ಈ ವಾಕ್ಯ ಮೊನ್ನೆ ನಿಮಗೆ ಹೇಳಲಿಕ್ಕೆ ಧ್ಯಾನ ಮಾಡ್ತಾ ಇರುವಾಗ ನನ್ನ ಮನಸ್ಸಾಕ್ಷಿಯಲ್ಲೂ ನಾನು ಕೂಡ ಜಾಗೃತಿಯಾಗಿರಬೇಕೆಂದು ನನಗೂ ದೇವರು ಮಾತಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಏನೋ ಒಂದು ಪಡ್ಕೊಳ್ಬೇಕು, ಏನೋ ಒಂದು ಮಾಡಬೇಕು ಅಂತ ಹೇಳಿಕೊಂಡು ಮಾಡೋದ್ರಲ್ಲಿ ದೇವರ ಚಿತ್ತ ಇದೆಯಾ ಎಂದು ನೋಡಿಕೊಂಡೇ ಮಾಡಬೇಕು. ಪ್ಲೀಸ್ ದಯವಿಟ್ಟು ಗಮನಿಸಿರಿ. ನಾವು ಘನವಂತರಾಗಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಏನೇ ಕಾರ್ಯ ದೇವರ ಚಿತ್ತ ಇದೆಯೋ ಎಂದು ತಿಳ್ಕೊಂಡು ಮಾಡಿರಿ. ದೇವರ ಚಿತ್ತ ಇಲ್ಲದಂದೆ ಏನು ಕಣ್ಣಿಗೆ ನೋಟಕ್ಕೆ ನಾವು ಪರಿಸ್ಥಿತಿಗೆ ನಾವು ಏನೋ ಒಂದು ಮಾಡೋಣ ಅಂದ್ಕೊಂಡು ಓಡಬಾರದು. ನೋಡಿ, ಸಭೆಯಿಂದ ಓಡಿ ಹೋಗಬೇಡ ಅಂದ. ಹಾಲೆಲೂಯಾ. ಇಲ್ಲಿ ಬರಕಾಲ ಬಂದೆ ಅಂತ ಹೇಳ್ಕೊಂಡು ಓಡಬೇಡ. ಅಲ್ಲಿ ಬತ್ಲೆಹೇಮಲ್ಲಿ ಉಳಿದ ಜನ ಎಲ್ಲ ಇದ್ದರಲ್ಲ, ಇವರೊಂದು ಫ್ಯಾಮಿಲಿ ಹೋಗಿದೆ, ಉಳಿದವರು ಅಲ್ಲಿ ಇದ್ದರು. ಹಾಲೆಲೂಯಾ. ನಷ್ಟವಾಯಿತು. ನಷ್ಟವಾಗಿದ ಮೇಲೆ ತಿರುಗಿ ಬಂದರು. ತಿರುಗಿ ಬಂದು ಊರಿಗೆ ಬರುವಾಗ ಜನ ಎಲ್ಲ, ಓ ನವೋಮಿ ಅಮ್ಮ ವಾಪಸ್ ಬರ್ತಾ ಇದ್ದಾರೆ. ಆವಾಗ ನವೋಮಿ ಹೇಳ್ತಾರೆ, ನನ್ನನ್ನು ನವೋಮಿ ಎಂದು ಕರೆಯಬೇಡ ಮಾರ. ನವೋಮಿ ಎಂದ ಮಾತಕ್ಕೆ ಸಂತೋಷ ಅಂತ ಅರ್ಥ. ನನ್ನ ಸಂತೋಷ ಅಂತ ಏನು ಕರೀದೆ? ಏನು ಸಂತೋಷ ನನಗೆ? ಗಂಡ ಕಳ್ಕೊಂಡಿದೆ, ಮಕ್ಕಳು ಕಳ್ಕೊಂಡಿದ್ದೀನಿ, ಏನು ಸಂತೋಷ ನನಗಿದೆ ಅಂದರೆ ನನ್ನನ್ನು ಮಾರ ಎಂದು ಕರೆಯಬೇಕು. ಮಾರ ಅಂತ ಹೇಳಿದರೆ ಕಹಿ ಎಂದು ಅರ್ಥ. ಇಲ್ಲಿರುವಾಗ ಅನ್ನಪಾನಗಳಿಗೆ ಕೊರತೆ ಇತ್ತು. ಅಲ್ಲಿ ನೋಡಿ, ನಮ್ಮ ಗಂಡ ನಷ್ಟಪಟ್ಟು ಮಕ್ಕಳು ನಷ್ಟಪಟ್ಟು ಬರ್ತಾ ಇದೆ, ನನ್ನ ಕಹಿ ಎಂದು ಕರೆಯಿದರೆ ಸಾಕು ಎಂದು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೂ ಊರು ಜನರು ನವೋಮಿಯನ್ನು ಸ್ವೀಕರಿಸಿದರು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನವೋಮಿ ತಿರುಗಿ ಬರುವಾಗೆ ನೋಡಿ, ಇಬ್ಬರು ಸೊಸೆಯವರು, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದಾನೆ. ಇಬ್ಬರು ಸೊಸೆಯವರಿಗೆ ನವೋಮಿ ಹೇಳಿದೆ 6ನೇ ವಾಕ್ಯದಲ್ಲಿ, ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯೊಡನೆ ಹೊರಟಳು. ನೋಡಿ, ಅಲ್ಲಿ ಸುದ್ದಿ ಗೊತ್ತಾಯಿತು, ಬರಕಾಲೆಲ್ಲ ಮುಗಿದಿತ್ತು, ದೇವರು ಅಲ್ಲಿ ಆಶೀರ್ವಾದ ಕೊಟ್ಟಿದೆ ಅಂತ ಹೇಳ್ಕೊಂಡು ತಿರುಗಿ ಬರ್ತಾ ಇದ್ದಾರೆ. ತಿರುಗಿ ಬರುವಾಗ ನವೋಮಿ ಸೊಸೆಯವರೊಂದಿಗೆ ಹೊರಟು ಬರುವ ದಾರಿಯಲ್ಲಿ ಮತ್ತೆ ಚಿಂದಗಳು. ನಾನು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅಲ್ಲಿ ಏನು ಮಾಡೋದು, ನೀವ್ರನ್ನ ಹೆಂಗೆ ಸಾಕೋದು, ನಾನೇ ಹೋಗಿ ಇರುವುದೇ ಕಷ್ಟ, ಈಗ ಸೊಸೆಯವ್ರನ್ನ ಹೆಂಗೆ ಸಾಕೋದು ಯೋಚನೆ ಬರುವಾಗ ನವೋಮಿ ಹೇಳ್ತಾರೆ, ಇಲ್ಲ ಮಕ್ಕಳೇ, ನೀವು ಬರಬೇಡ, ನೀವು ನಿಮ್ಮೂರಲ್ಲಿ ನಿಮ್ಮ ತವರು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಯವರ ಜೊತೆಯಲ್ಲಿ ಇದ್ದುಕೊಂಡು ನೀವು ಬೇರೆ ಮದುವೆ ಮಾಡಿ ನೀವು ಸಮಾಧಾನವಾಗಿ ಬಾಳಿ ಬದುಕಿರಿ ಎಂದು ಹೇಳಿದರು. ಹಾಲೆಲೂಯಾ. ಆವಾಗ ಇಬ್ಬರು ಸೊಸೆಯವರು ಹೇಳಿದರು, ಇಲ್ಲಮ್ಮ, ನಿಮ್ಮನ್ನು ಬಿಟ್ಟು ನಾವು ಹೋಗಲ್ಲ ಅಂತ ಹೇಳಿದರು.
ನವೋಮಿ ಅತ್ತೆ ತುಂಬ ಮತ್ತು ಬಲವಂತ ಮಾಡಿದೆ, ಇಲ್ಲ ನೀವು ಹೋಗಬೇಕು, ನೋಡಿ ನೀವು ವಯಸ್ಸು ಮಕ್ಕಳು, ನಿಮಗೆ ಮುಂದೆ ಭವಿಷ್ಯ ಇದೆ, ನನಗೆ ವಯಸ್ಸಾಯಿತು, ನನ್ನದೇನೋ ಇನ್ನು ಮುಗಿದೋಗ್ತಾ ಇದೆ, ನಾನು ಹೆಂಗೆಯೋ ಬದುಕ್ತೀನಿ, ನೀ ಮನೆಗೆ ವಾಪಸ್ ಹೋಗಿರಿಂದ ಮತ್ತೆ ಬುದ್ಧಿ ಮಾತು ಹೇಳುವಾಗೆ ದೊಡ್ಡ ಸೊಸೆ ಒರ್ಪಳೆಂಬವರು ಸರಿ ಆಯಿತು ಅತ್ತೆಗೆ ಮುದ್ದಿಟ್ಟುಕೊಂಡು ತನ್ನ ಮನೆಗೆ ಹೊರಟೋದರು. ಆದರೆ ಚಿಕ್ಕ ಸೊಸೆ ರೂತಳು ನವೋಮಿಗೆ ಹೇಳ್ತಾರೆ, 16-17 ವಾಕ್ಯ ನೋಡಿ. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನು ಮಾಡಲಿ ಎಂದಳು. ಪ್ರೈಸ್ ಗಾಡ್. ಚಿಕ್ಕ ಸೊಸೆ ರೂತಳು ಆ ನವೋಮಿ ಎಂಬ ಅತ್ತೆಗೆ ಹೇಳಿದ ಮಾತುಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೇ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರು ನನ್ನ ಜನರು, ನಿನ್ನ ದೇವರು ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆ, ನಿನ್ನ ಸಮಾಧಿ ಮಾಡೋ ಜಾಗೆಯಲ್ಲೇ ನನಗೂ ಸಮಾಧಿ ಆಗಬೇಕು. ಇದು ಯಾರು ಹೇಳಿದ್ದಾರೆ? ಸೊಸೆ ಅತ್ತೆಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಭಿವೃದ್ಧಿ ಆಗಬೇಕಾ, ಖನವಂದನರಾಗಬೇಕಾ, ಇದರ ಮಧ್ಯದಲ್ಲಿ ಕೆಲ ವಿಚಾರಗಳಿರೋದನ್ನು ತಿಳ್ಕೊಳ್ಳಿ. ಇವತ್ತು ದೇವರು ಮಾತಾಡ್ತಾರೆ, ನಮಗೆ ಅಭಿವೃದ್ಧಿ ಆಗಬೇಕು, ಖನವಂದರಾಗಬೇಕು. ಈ ವಾಕ್ಯಗಳ ಮಧ್ಯದಲ್ಲಿ ಕೆಲ ರಹಸ್ಯಗಳು ಹೇಳ್ತಾ ಇದೆ ನೋಡಿ. ಆ ಅತ್ತೆ ಸೊಸೆಯವರ ಮೇಲೆ ಒಳ್ಳೆ ಅತ್ತೆಯಾಗಿದ್ದರು. ಅವ್ರು ಹೇಳ್ತಾರೆ, ಮಕ್ಕಳೇ, ನಿಮ್ಮ ವಯಸ್ಸು ಮಕ್ಕಳು, ನಿಮಗೆ ಭವಿಷ್ಯ ಇದೆ ಎಂದು ಹೇಳುವಂಥ ಮನಸ್ಸಿದೆ. ಸೊಸೆಯವರು ನೋಡಿ, ಒಬ್ಬರು ಹೊರಟೋದರು, ಇನ್ನೊಬ್ಬರು ಹೇಳ್ತಾರೆ ನೋಡಿ, ನೀನು ಹೋಗುವ ಸ್ಥಳಕ್ಕೆ ನಾನು ಬರುತ್ತೇನೆ, ನೀನು ಉಳ್ಕೊಳ್ಳುವ ಸ್ಥಳದಲ್ಲಿ ನಾನು ಉಳ್ಕೊಳ್ತೇನೆ. ಖನವಂದಳಾಗಬೇಕಂದರೆ ಈ ಮಾತು ಹೇಳಬೇಕು. ಅಭಿವೃದ್ಧಿ ಹೊಂದಬೇಕಾ, ಖನವಂದರಾಗಬೇಕಾ? ನೋಡಿ, ಅತ್ತೆ ಸೊಸೆಗಿರುವಂಥ ಆ ಸಂಬಂಧ ನೋಡಿ. ಅವಳು ಹೇಳ್ತಾರೆ, ನೀನು ಹೋಗುವ ಜಾಗೆಗೆ ನಾನು ಬರ್ತೇನೆ, ಅತ್ತೆಯನ್ನು ಬಿಟ್ಟು ಇರಲ್ಲ ಅಂದೆ. ನೀನಿರುವ ಸ್ಥಳದಲ್ಲಿ ನಾನು ಉಳ್ಕೊಳ್ತೇನೆ. ನಿನ್ನ ಜನರು ನನ್ನ ಜನರು, ನಿನ್ನ ದೇವರು ನನ್ನ ದೇವರು. ನೋಡಿ, ನಿನ್ನ ಜನರು, ಮದುವೆ ಮಾಡಲಿಕ್ಕಿರುವಂಥ ಸಹೋದರಿಯವರು, ಮದುವೆ ಮಾಡಿದ ಮಕ್ಕಳು ತಿಳ್ಕೊಳ್ಳಿ, ಮದುವೆ ಮಾಡಿ ಮನೆಗೆ ಹೋದ ಮೇಲೆ ಆ ಮನೆಯಲ್ಲಿರೋರು ಯಾರು? ನನ್ನ ಜನರು. ಅದೇ ಥರ ಸಹೋದರರೇ, ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಈ ಹೆಣ್ಣು ಮಕ್ಕಳು ಅವರು ಹುಟ್ಟಿ ಬೆಳೆದಿರುವಂಥ ತಮ್ಮ ಸ್ವಂತ ಮನೆ ತ್ಯಾಗ ಮಾಡಿ ಬಿಟ್ಟು ಬರೋದು. ನಾವು ಹುಟ್ಟಿ ಬೆಳೆದು ಆಟ ಆಡಿಕೊಂಡು ಬೆಳೆದಿರುವಂಥ ಮನೆ ನಾವು ಬಿಡ್ತಾ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿಕೊಂಡು ಬೆಳೆದಿರುವಂಥ ಮನೆಗೆ ನಾವು ಇತ್ತುಕೊಂಡು ನಮ್ಮ ಮನೆಗೆ ಅವ್ರನ್ನ ಕರ್ಕೊಂಬಂದಿರೋದು. ನಮಗೆ ಅದರದ್ದು ಫೀಲಿಂಗ್ಸು ಗೊತ್ತಾಗಲ್ಲ. ಆದರೆ ಅವರು ಇಷ್ಟು ಕಾಲ ಹುಟ್ಟಿ ಬೆಳೆದು ಅಣ್ಣ ತಮ್ಮವರು ಅಕ್ಕ ತಂಗಿಯವರಾಗಿ ಹೊಂದಾವಣಿಕೆಯಲ್ಲಿದ್ದ ಮನೆ ಬಿಟ್ಟು ಇನ್ನು ಮೇಲೆ ಯಾವುದೋ ಒಂದು ದಿವಸ ಬರಬೇಕಷ್ಟೆ, ಬಂದು ನೋಡಿಕೊಂಡು ವಾಪಸ್ ಹೋಗಬೇಕು. ಇನ್ನು ನನಗೆ ಇದು ನನ್ನ ತಾಯಿಯವ್ರ ಮನೆ, ನನಗೆ ಇನ್ನೂ ಮೊದಲಷ್ಟು ಸ್ವಾತಂತ್ರ್ಯ ಇಲ್ಲ. ಆ ತ್ಯಾಗ ಮಾಡಿನೇ ಅವರು ಬರೋದು. ಇದು ನೀವು ಅರ್ಥ ಮಾಡಬೇಕು. ರೂತಳು ಮೋವಾಬ್ಯ ಸ್ತ್ರೀ, ಅವರಿಗೆ ಯೆಹೋವಾ ದೇವರ ಮೇಲೆ ಅಷ್ಟು ಅನುಭವ ಇಲ್ಲ. ಆದರೆ ಇಸ್ರಾಯೇಲ್ ಮಕ್ಕಳಿಗೆ ಯೆಹೋವಾ ದೇವರ ಮೇಲೆ ಸರಿಯಾಗಿ ತಿಳಿದು ಬಂದಿದ್ದವರು. ಈಗ ರೂತಳೊಂದು ತೀರ್ಮಾನಕ್ಕೆ ಬರ್ತೇನೆ. ನವೋಮಿಗೆ ಹೇಳ್ತಾರೆ, ನಿನ್ನ ದೇವರು ನನ್ನ ದೇವರು. ಯಾಕೆಂದರೆ ನವೋಮಿ ಎದ್ದು ಬೆಳಿಗ್ಗೆ ಪ್ರಾರ್ಥನೆ ಮಾಡೋದು ನೋಡಿದ್ದಾರೆ, ನವೋಮಿ ಆರಾಧನೆ ಮಾಡೋದು ನೋಡಿದ್ದಾರೆ, ನವೋಮಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡೋದು ನೋಡಿದ್ದಾರೆ. ಇದು ನೋಡಿಕೊಂಡು ಅತ್ತೆಯನ್ನು ನೋಡಿಕೊಂಡು ಸೊಸೆ ಹೇಳುತ್ತಾರೆ, ನಿನ್ನ ದೇವರನ್ನು ನಾನು ಆರಾಧನೆ ಮಾಡುತ್ತೇನೆ. ಅದಕ್ಕೆ ಅತ್ತೆ ಅಂದವರು ಫಸ್ಟು ಪ್ರಾರ್ಥನೆ ಮಾಡುವರಾಗಿದ್ರೇ ಸೊಸೆಯವರು ಪ್ರಾರ್ಥನೆ ಮಾಡೋದು. ಆವಾಗ ಅವರು ಹೇಳ್ತಾರೆ, ನನ್ನ ಅತ್ತೆ ಪ್ರಾರ್ಥನೆ ಮಾಡ್ತಾರೆ, ನಾನು ಪ್ರಾರ್ಥನೆ ಮಾಡಬೇಕು, ನನಗೂ ಆ ದೇವರು ಬೇಕು ಅಂತ ಆಸೆ ಬರುತ್ತೆ ಅಂದೆ. ಹಲ್ಲೆಲೂಯಾ. ನೀವು ಪ್ರೇಯರ್ ಮಾಡಬೇಕು, ದೇವರೇ ನನಗೆ ಸರಿ ಬೀಳುವ ಜೀವದ ಸಂಗಾತಿ ಒದಗಿಸಬೇಕಂದು. ವಯಸ್ಸು ಮಕ್ಕಳು
ಮದುವೆಗಿರುವಂಥ ಮಕ್ಕಳು ಅದಕ್ಕೆ ಇನ್ನೂ 4-5 ವರ್ಷ ಇದೆ ಪಾಸ್ಟ್ರಿಂದಲ್ಲ, ನೀವು ಈಗಲೇ ಪ್ರಾರ್ಥನೆ ಮಾಡು. ಆವಾಗ ನಿಮಗಾಗಿರುವುದನ್ನು ಅಲ್ಲಿ ನಿಮಗಾಗಿ ರೂಪಾಂತರ ಆಗುತ್ತಾ ಇರುತ್ತದೆ. ನಿಮಗೆ ಸ್ವಭಾವಕ್ಕೆ ನಮ್ಮ ಗುಣಕ್ಕೆ ಸರಿಯಾದ ರೀತಿಯಲ್ಲಿ ಅಲ್ಲಿ ರೂಪಾಂತರ ಆಗುತ್ತಾ ಇದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಾವು ಆ ಸಮಯ ಬರುವಾಗ ಸರಿ ಅಯ್ಯೋ ಟೈಮ್ ಆಗೋಯ್ತು, ವಯಸ್ಸಾಗೋಯ್ತು, ಏನೋ ಒಂದು ಮಾಡಿಕೊಳ್ಳೋಣದಲ್ಲ, ಸರಿ ಬೀಳುವ ಜೀವಿತ ಸಂಗಾತಿ. ಹಾಲೆಲೂಯಾ. ಥೆಸಲೋನಿಕೆ ಪತ್ರಿಕೆಯಲ್ಲಿ ಹೇಳ್ತಾ ಇದೆ ನೋಡಿ, ಅನ್ಯ ಜನರಂದೇ ಕಾಮಾಭಿಲಾಷಕ್ಕೆ ಒಳಪಟ್ಟು ಧರ್ಮಭಕ್ತಿಯನ್ನು ಸಂಪಾದಿಸಿಕೊಳ್ಳಬಾರದಂತೆ. ಪ್ರೀತಿ ಪ್ರೇಮದಿಂದ ಅಲ್ಲ, ಧರ್ಮ ಪದಿಯನ್ನಾಗಲಿ ಭಕ್ತಿಯನ್ನಾಗಲಿ ಸಂಪಾದಿಸಿಕೊಳ್ಳೋದು. ಮತ್ತು ಪವಿತ್ರವಾದ ಮನಸ್ಸಿನಿಂದಲೂ ಘನತೆ ವಿವಾಹ ಜೀವಿತ ಅದು ಘನತೆ, ಅದು ಗೌರವ ಉಳ್ಳದು. ನಾವು ಘನತೆಯಿಂದಲೂ ಗೌರವದಿಂದಲೂ ಧರ್ಮ ಪದಿಯನ್ನಾಗಲಿ ಧರ್ಮ ಪತ್ನಿಯನ್ನಾಗಲಿ ಸಂಪಾದಿಸಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ನೋಡಿ, ಹಾಗೆ ರೂತಳು ನೋಡಿ ನವೋಮಿಯ ಜೊತೆ ನಿನ್ನ ದೇವರು ನನ್ನ ದೇವರು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ, ನೀನು ಸಾಯುವಲ್ಲಿ ನಾನು ಸಾಯುತ್ತೇನೆ, ಆದರೆ ಸಾಯುವ ತನಕ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನನ್ನು ಸಮಾಧಿ ಮಾಡುವ ಜಾಗೆಯಲ್ಲಿ ನನ್ನನ್ನು ಸಮಾಧಿ ಮಾಡಬೇಕಂತ. ಓಹ್, ಎಷ್ಟು ಐಕ್ಯದೆ ಅತ್ತೆ ಸೊಸೆ. ರೂತಳು ಹೇಳ್ತಾರೆ, ನಿನ್ನನ್ನು ಸಮಾಧಿ ಮಾಡುವ ಜಾಗೆಯಲ್ಲಿ ಸಮಾಧಿ. ನಮ್ಮ ಸಬ್ಜೆಕ್ಟ್ ಏನಿದೆ? ಅಭಿವೃದ್ಧಿ ಹೊಂದಿ ಘನತೆ ಹೊಂದಿಕೊಳ್ಳಿಕ್ಕೆ. ನಾವು ಸಭೆಯ ಮಕ್ಕಳು, ನಾವು ಚೇಂಜ್ ಆಗಬೇಕು. ಬೇರೆಯವರಲ್ಲಿ ವ್ಯತ್ಯಾಸ ಇದ್ದರೆ, ಬೇರೆಯವರಲ್ಲಿ ಮಾತಾಡಿದರೆ ನಾವು ಅದು ನೋಡಿ ಕಲಿಯವರಲ್ಲ, ನಾವು ದೇವರ ಮಕ್ಕಳಾಗಲಿ. ದೇವರಿಗೆ ಸ್ತೋತ್ರ. ಈ ಕಾರಣದಿಂದಲೇ ನೋಡಿ, ರೂತಳು ನವೋಮಿ ಜೊತೆಯಲ್ಲಿ ಬತ್ಲೆಹೇಮಕ್ಕೆ ಬಂದರು. ಹೀಗೆ ಶಾಬದ ಮನೆ ಬಿಟ್ಟು ಈಗ ಆಶೀರ್ವಾದ ಮನೆಗೆ ತಿರುಗಿ ಬಂದರು. ಹೀಗೆ ಒರ್ಪಳು ಬಿಟ್ಟೋದರು, ರೂತಳು ಬಂದರು. ನೋಡಿ, 2ನೇ ಅಧ್ಯಾಯದ 1-2 ವಾಕ್ಯ ನೋಡುವಾಗ, ನವೋಮಿಯ ಗಂಡನಾದ ಎಲಿಮಲೇಕನ ಗೋತ್ರದಲ್ಲಿ ಬೋವಜನೆಂಬ ಒಬ್ಬ ಧನವಂತನಾದ ಸಂಬಂಧಿ ಇದ್ದನು. ಮೋವಾಬ್ಯಳಾದ ರೂತಳು ನವೋಮಿಗೆ, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸುವನೋ ಅವನ ಹೊಲದಲ್ಲಿ ಹಕ್ಕಲತನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಅದಕ್ಕವಳು, ನನ್ನ ಮಗಳೇ ಹೋಗು ಎನ್ನಲು ಆಕೆಯು ದೈವಯೋಗದಿಂದ ಎಲಿಮಲೇಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು. ಪ್ರೈಸ್ ಗಾಡ್, ಹಾಲೆಲೂಯಾ. ಮನೆಗೆ ಬಂದರು, ಊರಿಗೆ ಬತ್ಲೆಹೇಮಲ್ಲಿ ಬರುವಾಗ ವರ್ಷಗಳಾಯಿತು. ತಿರುಗಿ ಬರುವಾಗ ಮನೆಯೆಲ್ಲ ಒಂದು ಸೈಡ್ ಬಿದ್ದೋಯ್ತು. ಎಲ್ಲ ಸರಿ ಮಾಡಿಕೊಂಡ್ರು, ಎಲ್ಲ ರೆಡಿ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಇರುವಾಗ ಏನಾದರೂ ತಿನ್ನಬೇಕಲ್ಲ, ಬೇಕಾದಾನೆ ತಿನ್ನಬೇಕು. ಆವಾಗ ಸೊಸೆ ಬೆಳಿಗ್ಗೆ ಅತ್ತೆಗೆ ಹೇಳ್ತಾ ಇದ್ದಾರೆ, ಅಮ್ಮ, ನನ್ನ ಮೇಲೆ ದಯ ತೋರುವ ಯಾವ ಮನುಷ್ಯನಿದ್ದಾನೋ ಒಂದು ಹುಡುಕಿ ನಾನು ಹೊಕ್ಕಲ ತೆನೆಗಳನ್ನು ಆಯ್ಕೊಂಡು ಬರಲಾ ಎಂದು ಕೇಳ್ತಾರೆ. ಇಲ್ಲಿದ್ದೀರಾ? ಅಭಿವೃದ್ಧಿ ಹೊಂದಿ ಘನವಂತರಾಗಲಿಕ್ಕೆ ನೋಡಿ, ಸೊಸೆ ಆದವರು ಬೆಳಗ್ಗೆ ಕೇಳ್ತಾರೆ, ನಾನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಲ್ಲ ಅಂತ. ಅಭಿವೃದ್ಧಿ ಬೇಕಾ? ಘನತೆ ಬೇಕಾ? ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೊಂದು ಸ್ವಭಾವ ಇರಬೇಕಂದೆ. ಆ ಅತ್ತೆಯಾದ ನವೋಮಿ ಹೇಳಿ ಕಳಿಸ್ತಾ ಇದ್ರೆ, ಹೋಗಿ ಬಾ ಮಗಳೇ. ಏನಂದಾಗದೆ? ಹೋಗಿ ಬಾ ಸೊಸೆಯಿಂದಾನೆ ಹೇಳಬೇಕಾಗಿರೋದು. ನನ್ನ ಮಗಳೇ ಎಂದು ಹೇಳ್ತಾ ಇದ್ದಾರೆ. ಸೊಸೆ ಎಂದಲ್ಲ ಹೇಳೋದು, ಮಗಳೇ. ಅಭಿವೃದ್ಧಿಯಾಗಲಿಕ್ಕಾಗಿ, ಘನವಂದನರಾಗಲಿಕ್ಕಾಗಿ ನಮ್ಮ ಒಡನಾಟಗಳು ಬೇಕಾಗಿದೆ. ನಾವು ನಮ್ಮದು ಸ್ವಭಾವ ಎಲ್ಲ ನಾವು ಹಳೆಯದಿಟ್ಕೊಂಡು ನಾವು ಚರ್ಚೆಗೆ ಮಾತ್ರ ಬಂದು ಯಾಕೆ ನಮ್ಗೆ ಒಳ್ಳೆಯದಾಗಿಲ್ಲ ಅಂದಲ್ಲ. ಇದೆಲ್ಲ ಕೇಳುವಾಗ ನಾವು ರೂಪಾಂತರ ಆಗ್ತಾ ಇರಬೇಕು. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಾವು ದುಡಿಯುವರಾಗಿರಬೇಕು, ದುಡಿದು ಸಂಪಾದನೆ ಮಾಡಬೇಕು. ಏದನ್ ತೋಟದಲ್ಲಿ ಹೇಳಿದೆ, ನೀವು ಬೆವರಿಡಿದ ಆಹಾರವನ್ನು ಸಂಪಾದನೆ ಮಾಡು. ನೋಡಿ, ಅವರು ದುಡಿಯಲಿಕ್ಕೆ ಹೋಗಿದೆ. ದುಡಿಯಲಿಕ್ಕೆ ಹೋಗುವಾಗ ಅತ್ತೆಯನ್ನು ಕೇಳಿಕೊಂಡು ಹೋಗಿದ್ದಾರೆ. ಇಲ್ಲಿದ್ದೀರಾ? ಕೇಳಿಕೊಂಡು ಹೋಗಿದ್ದಾರೆ. ನಾನು ಓದಿದೆ, ನಾನು ಡಿಗ್ರಿ ಪಡೆದಿದೆ, ನಾನು ಸರ್ಟಿಫಿಕೇಟ್ ತಗೊಂಡು ನನ್ನಿಷ್ಟಕ್ಕೆ ನಾನೇ ಕೆಲಸ ಹುಡುಕಿ ಹೋಗ್ತೀನಿ. ಎಲ್ಲ ಅತ್ತೆಗೆ ಕೇಳಲಿಕ್ಕಾಗತ್ತಾ?
ಮನೆಯಲ್ಲಿ ದೊಡ್ಡವರಿಗೆ ಕೇಳಿಕೊಂಡು ಹೋಗಬೇಕು. ಪ್ರೈಸ್ ಗಾಡ್. ಅಭಿವೃದ್ಧಿ ಆಗಬೇಕಾ, ಘನವಂದನರಾಗಬೇಕಾ? ಮನೆಯಲ್ಲಿ ದೊಡ್ಡವರಿರುವಾಗ ಹೋಗಿ ಬರ್ತೀನಿ ಅಂತ ಹೇಳಿಕೊಂಡು ಹೋಗಿ, ಅವರು ಆಯ್ತಪ್ಪ ಹೋಗಿ ಪಾಪ ಒಳ್ಳೆಯದಾಗಲಿ, ಫ್ರೀಯಾಗಿ ಒಂದು ಆಶೀರ್ವಾದ ಸಿಗುತ್ತೆ, ಫ್ರೀಯಾಗಿ ಒಳ್ಳೆಯದಾಗಲಿ, ಅದೊಂದು ಆಶೀರ್ವಾದ ತಾನೆ. ಹೋಗಿ ಪಾಪ ಒಳ್ಳೆಯದಾಗಲಿ. ಆದರೆ ಹೇಳೋದು ಹೋಗ್ತಾ ಇರುವಾಗ ಮರ್ಯಾದೆನೇ ಇಲ್ಲ, ಇವರೆಲ್ಲ ಏನು ಮಾಡ್ತಾರೇನೋ. ಮಕ್ಕಳೇ, ನಾನು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಪುರುಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಓದಿಸಿದ ಮೇಲೆ, ನಿಮಗೆ ಈ ಹೈಯರ್ ಡಿಗ್ರಿ ಬಂದ ಮೇಲೆ ನಿಮಗೆ ಅನಿಸ್ಬೋದು, ನಾನೀಗೆ ತುಂಬ ಸೂಪರು, ಅವರಿಗೆ ಇಂಗ್ಲೀಷೇ ಓದಲಿಕ್ಕೆ ಬರಲ್ಲ, ಮಾತಾಡಲಿಕ್ಕೆ ಬರಲ್ಲ ಅಂತ ಇರಬಹುದು. ನಿಮ್ಮನ್ನು ಈ ಸ್ಥಿತಿಗೆ ತರಲಿಕ್ಕೆ ತ್ಯಾಗ ಮಾಡಿದ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ನೀ ಭೂಮಿಯಲ್ಲಿ ದೀರ್ಘಾಯುಸ್ಸುಳ್ಳವರಾಗಿರ್ಲಿಕ್ಕಾಗಿ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿರಿ. ಇದು ಪ್ರಮಾಣಪೂರ್ವಕವಾದ ವಾಕ್ಯವಾಗಿದೆ. ನೋಡಿ, ಇದು ಪ್ರಮಾಣಪೂರ್ವಕವಾದ ಮದುವೆ. ಎಫೆಸ್ಯ ಪತ್ರೆಯಲ್ಲಿ ಈ ಮಾತು ಹೇಳುವಾಗ ಇದು ಪ್ರಮಾಣಪೂರ್ವದ ಆಜ್ಞೆಯಲ್ಲಿ ಇದೆ ಎಂದು ಹೇಳ್ತಾರೆ. ಅಂದರೆ ನೋಡಿ, ನಾವು ಎಷ್ಟೇ ಉನ್ನತ ಸ್ಥಿತಿಗೆ ಬರುವಾಗಲೂ ಹಿರಿಯವರಿಗೆ ಗೌರವ ಕೊಡಲಿಕ್ಕೆ ನಾವು ಕಡಿಮೆ ಆಗಬಾರ್ದು. ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದರು, ಕೆಲಸದಲ್ಲಿ ಮುಂದೆ ಬಂದರು, ನಮ್ಮದು ಪೇಮೆಂಟಲ್ಲಿ ಮುಂದೆ ಬಂದರು, ಹಿರಿಯವರನ್ನು ಸನ್ಮಾನಿಸಬೇಕು. ಹೋಗಿ ಬಾ, ಆವಾಗ ಒಂದು ನೋಡು ಒಳ್ಳೆ ಮಾತು ಬರುತ್ತೆ. ಹೋಗಿ ಬಾ ಮಗಳಿಂದ ಹೋದರು. ಹೋಗಿದ ಮೇಲೆ ನೋಡಿ, ಇನ್ನೊಂದು ತುಂಬ ಒಳ್ಳೆ ಮಾತು ಏನಂದು ಗೊತ್ತಾ? ದೈವಯೋಗದಿಂದ ಎಲಿಮೆಲೆಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಹೊಯ್ಯುವವರ ಹಿಂದಿನಿಂದ ಅಕ್ಕಲಾಯ್ತಾ ಇದ್ದಳು. ಹಾಲೆಲೂಯಾ. ನೋಡಿ, ಅದು ದೈವಯೋಗದಿಂದ ಅಂಡರ್ಲೈನ್ ಮಾಡಬೇಕಾದು. ನಮ್ಮ ಕೆಲಸಗಳು ನಮಗೆ ದೇವರೇ, ಈಗ ನಾವೀಗ ಒಕ್ಕಲಾಯಲಿಕ್ಕೆ ಹೋಗೋರು ಅಲ್ಲಿಂದರೂ ಕೂಡ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ, ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಕೆಲಸ ಕಾರ್ಯಗಳಿಗೆ ನೀವು ಹುಡುಕುವಾಗ, ಮಕ್ಕಳೇ ನೋಡಿ, ಎಷ್ಟೋ ಸರ್ಟಿಫಿಕೇಟ್ ತಗೊಂಡು ನೀವು ಅಲ್ಲಿಲೆಲ್ಲ ಕೆಲಸ ಹುಡುಕ್ತಾ ಇರುವವರು ಇರಬಹುದು. ಗಮನಿಸಿ, ನೀ ಕೆಲಸ ಹುಡುಕ್ತಾ ಇರುವವರು ಇರಬಹುದು. ದೈವಯೋಗ ಇದ್ದರೆ ಸರಿಯಾದ ಭಾವಸಿನ ಹೊಲದಲ್ಲಿ ನೀವು ಹೋಗಿ ಸೇರ್ತೀರ. ಅದು ಸರ್ಟಿಫಿಕೇಟ್ನು ಬೆಲೆ ಅಲ್ಲ, ಅದು ದೈವಯೋಗದ ಬೆಲೆ, ಅದು ದೈವ ಕೃಪೆ. ಅರ್ಥ ಆಗ್ತಾ ಇದೆಯಾ? ಓದುವುದು ದೊಡ್ಡದಲ್ಲ, ದೊಡ್ಡದೇನೆ, ಆದರೆ ಓದಿದಕ್ಕೆ ತಕ್ಕ ಕೆಲಸ ನಮಗೆ ಸಿಕ್ಕಬೇಕಂದ್ರೆ ಅದು ದೈವಯೋಗದಿಂದ. ಅರ್ಥ ಆಗ್ತಾ ಇದೆಯಾ? ದೇವರ ಕೃಪೆ ದೊಡ್ಡದು, ನಾವು ಅರ್ಥ ಮಾಡಬೇಕು. ನಾವು ಎಷ್ಟೋ ಸಂದರ್ಭಗಳು ನಾವು ಹೆಮ್ಮೆ ಪಟ್ಟು ಹೋಗೋದು, ನಾನು ಅಂದ ಇದರಲ್ಲಿ ಇದ್ದೀನಿ, ಇಂಥದ್ರಲ್ಲಿ ಇದ್ದೀನಿ, ಹಂಗೆ ಇದ್ದೀನಿ, ಅದರಲ್ಲಿ ಇದ್ದೀನಿ, ಏನೇನೆಲ್ಲ ನಾವು ಹೆಮ್ಮೆ ಪಡೋದು ಅಲ್ವಾ? ಸೂಪರ್ವೈಸರ್ ನಂಬೇಕಾದವರು, MLA ನಮ್ಮವರೇ, ಮತ್ತು ಮಿನಿಸ್ಟರ್ ಕಡೆಯಿಂದ ನನಗೆ ಇದು ಬರುತ್ತೆ, ರೆಕಮೆಂಡ್ ಬರುತ್ತೆ, 100 ಕಥೆಯೆಲ್ಲ ಹೇಳ್ಕೊಂಡು ಅಲ್ಲೇ ಇರು. ಆದರೆ ನಿನಗೆ ದೈವಯೋಗ ಇದ್ದರೆ ಎಲ್ಲ ಕೂಡಿ ಬರುತ್ತದೆ. ಇವತ್ತು ತೀರ್ಮಾನ ಮಾಡು, ನನಗೆ ದೇವರ ಕೃಪೆ ಬೇಕು. ಓದಿರೋದು ನಿನ್ನ ಕೃಪೆ, ಸರ್ಟಿಫಿಕೇಟ್ ಬಂದಿರೋದು ನಿನ್ನ ಕೃಪೆ. ನಾವು ಒಂದು ಒಳ್ಳೆಯ ಭಾವಜನ ಜಾಗೆಗೆ ಬಂದಿದೆ. ನಮ್ಮ ಭಾವಜ ಯಾವುದು? ಯೇಸು ಕ್ರಿಸ್ತನೆಂಬ ಒಳ್ಳೆಯ ಭಾವಸಿನ ಹೊಲದಲ್ಲಿ ಬಂದಿದ್ದೇವೆ ನಾವು. ಹೀಗೆ ಇವಳು ಹೋಗಿ ಕದ್ದು ಮುಚ್ಚಿಕೊಂಡು ಸ್ವಲ್ಪ ಆ ಸಿವಿಡುಗಳಿಂದ ಎಳ್ಕೊಂಬಿಟ್ಟಿದ್ರೆ ಏನಾಗ್ತಾ ಇತ್ತು? ಕೆಲಸದವರು ಕಂಡಿಡಿದು ಕೊಡುಗೋಲೆಲ್ಲ ಎತ್ಕೊಂಡು ಕಳ್ಳಿ ಬಂದಿದ್ದಾರೆ ಅಂತ ಹೇಳ್ಕೊಂಡು ಓಡಿಸ್ಬಿಡ್ತಾ ಇದ್ರು. ಆದರೆ ಇವಳು ದೀನ ಭಾವದಿಂದ ದೂರ ಇದ್ದುಕೊಂಡು, ನೋಡಿ ಹತ್ರ ಕೂಡ ಹೋಗಿಲ್ಲ, ದೂರ ಇದ್ದುಕೊಂಡು ಅವಳು ಬಿದ್ದೋಗಿರುವಂಥ ತೆನೆಗಳು ಆಯ್ಕೊಳ್ತಾ ಇದ್ರು. ದೇವರ ಸನ್ನಿಧಿಯಲ್ಲಿ ನಾವು ತಗ್ಗಿಸುವಂಥ ಮನಸ್ಸಿರಲಿ. ತಗ್ಗಿಸಿಕೊಳ್ಳುವಾಗ ಕೆಲಸವರಿಗೆ ಅವರ ಮೇಲೆ ಒಂದು ಪ್ರೀತಿ ಬಂದು, ಕೆಲಸದವರು ಪ್ರೀತಿ ಬಂದು ಬೇಕು ಬೇಕು ನೆನೆಕೊಂಡು ಕೆಲ ತೆನೆಗಳು ಬಿಟ್ಟು ಬಿಟ್ಟಿದೆ ಅಂತೆ. ಆಮೇಲೆ ಅವಳ ದೀನ ಭಾವ ನೋಡಿಕೊಂಡು ಒಲೆ ಯಜಮಾನರು ಬಂದಿದ್ದಾರೆ, ಬೋವಸ್ಸನ್ನು ಬಂದು ನೋಡುವಾಗ ಕೇಳ್ತಾರೆ, ಯಾರ ಹುಡುಗಿ? ನೋಡುವ ನೋಟದಲ್ಲಿ ಒಂದು ದೀನ ಭಾವ ಕಾಣಿಸ್ತಾ ಇದೆಯಲ್ಲ, ಯಾರೊಂದು ಕೇಳಿದ್ರು. ಆವಾಗ ಹೇಳಿದ್ರು, ಹೀಗೆ ನಮ್ಮೂರು ಎಲಿಮೆಲೆಕನು ಆ ಸೊಸೆಯಾಗಿ ಬಂದವಳು ನವೋಮಿ ಅಲ್ಲಿ ಹೋಗಿ ಅಲ್ಲಾಗಿ ಕಥೆ ಎಲ್ಲ ಸ್ಟೋರಿ ಎಲ್ಲ ಹೇಳಿಬಿಟ್ರು. ಹೌದಾ? ಹಾಗಾದರೆ ಈ ಬೋವೇಸನು ಎಲಿಮೆಲೆಕನು ರಿಲೇಷನು. ಅದಕ್ಕೆ ಹೇಳ್ತಾರೆ, ಹಾಗಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ನೋಡಿ, ಕೆಲಸದವರು ಸ್ವಲ್ಪ ಕೊಟ್ಟರು, ಈಗ ಓನರ್ ಹೇಳ್ತಾರೆ ಇನ್ನೂ ಸ್ವಲ್ಪ ಹಾಕಿ ಕೊಡಿ, ಬೇಕು ಬೇಕು ಅಂತ ಹೇಳ್ಕೊಂಡು ತೆನೆಯನ್ನು ಬಿಟ್ಟು ಬಿಡು.
ನೋಡಿ, ಯಜಮಾನರು ಹೇಳಿದ ಮೇಲೆ ಇನ್ನೇನು, ಅವಳು ಸಮಯಕ್ಕೆ ಮುಂಚಿತವಾಗಿ ಅವಳು ಒಕ್ಕಲಾರಿಸ್ಕೊಂಡು ಹೀಗೆ ಶಾಳಿವೆ ಮೇಲೆ ಎಲ್ಲ ಕಟ್ಕೊಂಡು ಬೇಗ ಮನೆಗೆ ಬಂದಳು. ಬೇಗ ಮನೆಗೆ ಬರುವಾಗೆ ಅತ್ತೆ ಕೇಳ್ತಾ ಇದ್ದಾರೆ, ಇಷ್ಟು ಬೇಗ ನಿಮಗೆ ಯಾರು ಒದಗಿಸಿ ಕೊಟ್ಟು ಮಗಳೇ? ಆವಾಗ ಅವಳು ಸ್ಟೋರಿ ಹೇಳಿದ್ರು, ಈ ಬೋವಜ್ ಎಂಬ ಒಬ್ಬ ಯಜಮಾನರು ಅವರು ಹಿಂಗೆ ಆಯಿತು, ಅವರು ಪ್ರೀತಿ ತೋರಿ ನನಗೆ ಕೊಟ್ಟರು, ಮತ್ತು ಕುಡಿಯುವ ನೀರು ಅವರು ಕುಡಿಯುವ ನೀರಿಂದಲೇ ಅದೇ ಪಾತ್ರೆಯಲ್ಲಿ ನನಗೂ ಕೊಟ್ಟರು ಎಲ್ಲ ಹೇಳುವಾಗ ದೇವರು ನಿನ್ನ ಆಶೀರ್ವದಿಸಲಿದ್ದು ಹೇಳಿದ್ರು. ನೋಡಿ, ನೀ ತಗ್ಗಿಸಿ ಕೊಡುವಾಗೆ ಬೇಗ ಕೆಲಸ ಆಗುತ್ತೆ ಅಂತ. ಇಲ್ಲಿದ್ದೀರಾ? ತಗ್ಗಿಸಿ ಕೊಡುವಾಗೆ ಬೇಗ ಕೆಲಸ ಆಗುತ್ತೆ. ಕೆಲಸ ಮಾಡೋ ಜಾಗೆಯಲ್ಲಿ ನೀ ತಗ್ಗಿಸಿ ಕೊಡೋದಾದರೆ ನಿನಗಾಗಿ ದೇವರು ಹಾಕಿ ಕೊಡುವನಾಗಿರುತ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಲ್ಲಾದರೂ ನಮ್ಮಲ್ಲಿ ಮಿಸ್ಟೇಕ್ಗಳಿದ್ರೆ ಸರಿ ಮಾಡಿಕೊಳ್ಳಿದ್ದು ಕೇಳ್ತಾ ಇರುವಾಗಲೇ ನೀವು ಸರಿ ಮಾಡಿಕೊಳ್ಳಬೇಕು. ನಿಮ್ಮ ವರ್ತನೆ ನೋಡಿ, ನಿಮ್ಮ ನಡವಳಿಕೆ ನೋಡಿ, ನಿಮಗಾಗಿ ಮಾಡುವರಿದ್ದಾರೆ. ಈ ವರ್ತನೆ ಎಲ್ಲಿಂದ ಕಲಿದಿದೆ? ನವೋಮಿಯ ದೇವರಿಂದ ಕರೆದಿದ್ದಾರೆ. ನಿನ್ನ ದೇವರು ನನ್ನ ದೇವರು ಎಂದು ಅವಳು ಒಪ್ಪಿಕೊಂಡ ಮೇಲೆ ಆ ದೇವರ ದಯೆಯಿಂದ, ದೈವ ಯೋಗದಿಂದ ಅವಳು ಹೋಗೋದರಿಂದ ಒಳ್ಳೆಯ ಯಜಮಾನ ಸಿಕ್ಕಿತ್ತು. ಅಲ್ಲಿ ಒಳ್ಳೆಯ ತೆನೆಗಳು ಆರಿಸ್ಕೊಂಡು ಬೇಗ ಮನೆಗೆ ಬಂದರು. ಮಾರನೇ ದಿವಸ ಕೇಳ್ತಾರೆ, ನಾನು ಮತ್ತೆ ಹೋಗಲ್ಲ. ಆವಾಗ ಅತ್ತೆ ಹೇಳಿಕೊಡ್ತಾರೆ, ಅದೇ ಜಾಗಕ್ಕೆ ಹೋಗು, ನಿನಗೆ ತೊಂದರೆ ಇಲ್ಲದ ಜಾಗಕ್ಕೆ ಹೋಗು. ಅಲ್ಲಿ ಹೋಗೋದು ಹೇಳಿದ್ರು, ಅಲ್ಲಿ ಹೋದರು. ಅಲ್ಲಿ ಹೋದ ಮೇಲೆ ಅಲ್ಲಿ ಪರಿಚಯ ಆಯಿತು. ಪರಿಚಯ ಆಗಿದ ಮೇಲೆ ನೋಡಿ, ನವೋಮಿ ಮತ್ತು ತನ್ನ ಆಸ್ತಿ ಮಾರಾಟಕ್ಕೆ ಬಿಟ್ಟಿದೆ. ಇಲ್ಲಿ ನೋಡಿದರೆ ಮಕ್ಕಳಿಲ್ಲ, ಇನ್ನು ಗಂಡ ಇಲ್ಲ, ಇನ್ನು ಇರೋದೇನು ಒಂದು ಸೊಸೆ ಜೊತೆಯಲ್ಲಿ ಮಗಳ ಥರ ಬಂದಿದ್ದಾರೆ. ಅದಕ್ಕೆ ಈ ಇಸ್ರಾಯೇಲಲ್ಲಿ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಏನೆಂದರೆ, ಒಬ್ಬರದು ವಿಧವೆಯ ಆಸ್ತಿ ಯಾರಾದರೂ ತೆಗೆದುಕೊಂಡಿದ್ದರೆ ಆ ವಿಧವೆಯನ್ನು ಕೂಡ ಅವರು ಪರಾಮರಿಸಬೇಕು. ಇದು ಒಂದು ಕ್ರಮ ಇತ್ತು ಅಲ್ಲಿ ಇಸ್ರಾಯೇಲಲ್ಲಿ. ಆವಾಗ ನವೋಮಿ ನೋಡಿ ಈ ಬೋವಜನಿಗೆ ಹೇಳ್ತಾರೆ, ನೋಡಿ ನನ್ನ ಆಸ್ತಿ ಮಾರಾಟಕ್ಕಿಟ್ಟಿದೆ, ನೀನೇ ತಗೊಳ್ತೀರಾ ಅಂತ ಕೇಳಿದರು. ಆವಾಗ ಬೋವಜ್ ಹೇಳಿದೆ, ನೋಡಿ ನನಗಿಂದ ಅದು ತೆಗೆದುಕೊಳ್ಳಿಕ್ಕೆ ಯೋಗ್ಯರಾದವರು ಇನ್ನೊಬ್ಬರಿದ್ದಾರೆ, ನೋಡಿ ಅವರು ತಗೊಂಡಿಲ್ಲದಿದ್ದರೆ ನಾನು ತಗೊಳ್ತೀನಿ. ಹಲ್ಲೆಲೂಯಾ. ನೋಡಿ, ಬೋವಜ್ ಒಳ್ಳೆ ಬೋವಜ್ ಆಗಿದೆ ಅಂದೆ. ಸರಿ, ಬೋವಜ್ಗೂ ಗೊತ್ತು ಈ ಜಮೀನು ತಗೊಂಡಿದ್ರೆ ಈ ಹುಡುಗಿಯನ್ನು ನನಗೆ ಬರುತ್ತೆ ಅಂತ ಗೊತ್ತು. ಆವಾಗ ಬೋವಜ್ ಊರಲ್ಲಿ ವಾರಸ್ದಾರರು ಇನ್ನೊಬ್ಬರು ಇದ್ದಾರೆ, ಅವರಿಗೆ ಕೇಳಿ ಅವರು ಆಗಲ್ಲ ಅಂತ ಹೇಳಿದರೆ ನಾನು ತೆಗೆದುಕೊಳ್ತೇನೆ. ಆಮೇಲೆ ಊರು ಬಾಗಲ್ಲಿ ಹೋಗಿ ಕೇಳಿದರು. ಹೋಗಿ ಕೇಳುವಾಗ ಇನ್ನೊಬ್ಬರು ಅದು ತೆಗೆದುಕೊಳ್ಳಿಕ್ಕೆ ವಾರಸ್ದಾರದವ್ರನ್ನ ಕೇಳುವಾಗ ಅವರು ಇಲ್ಲ, ನಾನು ಅದು ತಗೊಳ್ಳಿಕ್ಕಾಗಲ್ಲ, ನನಗೆ ಅದ್ರ ಮೇಲೆ ಇಷ್ಟ ಇಲ್ಲ. ಇದು ಹೇಳಿದ ಮೇಲೆ ಬೋವಜ್ ಕೇಳಿದೆ. ಬೋವಜ್ ಆಯಿತು, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದರು. ಹಾಗೆ ಆ ಆಸ್ತಿ ಬೋವಜ್ ತಕ್ಕೊಂಡರು. ಮತ್ತು ಕ್ರಮ ಪ್ರಕಾರ ವಿಧವೆಯಾದ ರೂತಳನ್ನು ಕೂಡ ಬೋವಜನು ಮದುವೆ ಮಾಡಿಕೊಂಡರು. ಆ ಮದುವೆಯಲ್ಲಿ ದೇವರವರನ್ನು ಸಂಧಾನ ಭಾಗ್ಯವನ್ನು ಕೊಟ್ಟು ಆ ಮಕ್ಕಳನ್ನು ದೇವರು ಆಶೀರ್ವದಿಸಿ ಅವರ ಕುಟುಂಬವನ್ನು ಆಶೀರ್ವದಿಸಿ 4ನೇ ಅಧ್ಯಾಯ 16-17 ನವೋಮಿಯೇ ಆ ಮಗುವನ್ನು ಉಡಿಯಲಿಟ್ಟುಕೊಂಡು ಸಾಕುತ್ತಿದ್ದಳು. ನೆರೆಹೊರೆಯ ಹೆಂಗಸರು ನವೋಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಓಬೇದನೆಂದು ಹೆಸರಿಟ್ಟರು. ಇವನೇ ಇಶ್ರಾಯನಿಗೆ ತಂದೆಯೂ ದಾವೀದನಿಗೆ ಅಜ್ಜನೂ ಆದನು. ಹಲ್ಲೆಲೂಯಾ. ಇವನೇ ದಾವೀದನಿಗೆ ಅಜ್ಜನು ಅಜ್ಜಿಯೂ ಆದಳು. ದಾವೀದು ಬಗ್ಗೆ ಹೇಳುವಾಗ ನಮಗೆ ಗೊತ್ತಾಗುತ್ತದೆ, ಇಸ್ರಾಯೇಲಿನ ರಾಜನು, ಇಸ್ರಾಯೇಲಿನ ಶ್ರೇಷ್ಠನಾದ ರಾಜನು. ಇಸ್ರಾಯೇಲಿನ ಚರಿತ್ರೆಯಲ್ಲಿ ದಾವೀದನೆಂದ ಶ್ರೇಷ್ಠನಾದ ಇನ್ನೊಬ್ಬ ರಾಜನಿರಲಿಲ್ಲ. ಶೌಲನು ಮೊದಲನೇ ರಾಜನಾದರೂ ಸ್ವಲ್ಪ ಎಡವಟ್ಟಾಯಿತು. ದಾವೀದನ ಮಗನು ಶಲೋಮನು ಜ್ಞಾನವಂತನಾಗಿದ್ದರು, ದೇವರ ಆರಾಧನೆ ವಿಷಯದಲ್ಲಿ ಅವನು ತಪ್ಪಿ ಹೋಯಿತು. ಅವನು ಮದುವೆ ಮಾಡಿದ ಹೆಣ್ಣು ಮಕ್ಕಳಿಂದ ಅವರ ಮಕ್ಕಳು ಬರುವಾಗಲೂ ಒಂದಲ್ಲಂದರೆ ಒಂದು ಮಿಸ್ಟೇಕ್ಗಳಿತ್ತು. ಆದರೆ ದಾವೀದನ ಕಾಲ ಇಸ್ರಾಯೇಲಿನ ಸುವರ್ಣ ಕಾಲ ಎಂದು ಬರೆಯಲ್ಪಡುವುದು. ಆ ಉತ್ತಮನಾದ ದಾವೀದನ ಬಗ್ಗೆ ದೇವರು ಹೇಳ್ತಾರೆ, ಹೃದಯ ಪ್ರಕಾರ ಇರುವಂಥ ಮನುಷ್ಯನು. ಅಬ್ರಹಾಮನಿಗೆ ದೇವರ ಸ್ನೇಹಿತನು, ದಾವೀದನಿಗೆ ಹೃದಯ ಪ್ರಕಾರ ಇರುವಂಥ ಮನುಷ್ಯನು. ದೇವರ ಹೃದಯ ಪ್ರಕಾರ ಇರುವಂಥ ಮನುಷ್ಯನಿಗೆ ಜನ್ಮ ಕೊಡಲಿಕ್ಕೆ ಅವನ ಅಜ್ಜಿಯಾದವಳು ರೂತಳು.
ಅದಕ್ಕೇನರ್ಥ? ನಮ್ಮ ತಲೆಮಾರುಗಳ ಆಶೀರ್ವಾದಕ್ಕೆ ನಾವು ಕಾರಣಕರ್ತರಾಗುತ್ತೆ ಅಂತ. ರೂತಳು ಒಳ್ಳೆಯ ತೀರ್ಮಾನ ಮಾಡಿದ್ದರಿಂದ ಬೋವಸ್ಸಿನಲ್ಲಿ ರೂತಳಿಗೆ ಪೆರೇಸನೆಂಬವನು ಹುಟ್ಟಿದನು. ಆ ಪೆರೇಸೆಂಬವನಲ್ಲಿ ಓಬೇದನೆಂಬುದನ್ನು ಹುಟ್ಟಿದನು. ಆ ಓಬೇದನಲ್ಲಿ ಈಶಾಯನು ಹುಟ್ಟೆನು. ಈಶಾಯನಲ್ಲಿ ದಾವೀದು. ಮತ್ತೇನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯ ನೋಡುವಾಗ ಯೇಸು ಕ್ರಿಸ್ತನ ಆ ವಂಶಾವಳಿಯ ವಿಷಯವನ್ನು ಹೇಳುವಾಗ ಈ ಲಿಸ್ಟಲ್ಲಿ ನೋಡಿ ಬೋವೆಸನ ಹೆಸರು, ರೂತಳ ಹೆಸರು ಬಂದಿದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನೋಡಿ ಎಲ್ಲ ಮುಗಿದು ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಿಕ್ಕೂ ಈ ಸಮರ್ಪಣೆಯು, ಈ ಭಕ್ತಿಯು, ಈ ನಂಬಿಕೆ ಜೀವನವೂ ಕಾರಣವಾಗುತ್ತೆ. ಈಗ ರೂತಳ ಹೆಸರು ಎಲ್ಲಿಗೋಯ್ತು? ಯೇಸು ಕ್ರಿಸ್ತನ ವಂಶಾವಳಿ ಪಟ್ಟಿಯಲ್ಲಿ ಬಂದಿತ್ತು. ಹೀಗೆ ರೂತಳ ಜೀವನ ಶುಭಕರವಾಯಿತು. ಗಮನಿಸಿ, ಒಂದು ಕಾಲದಲ್ಲಿ ತೆನೆ ಆಯ್ಲಿಕ್ಕೆ ಹೋಗಿದ್ದ ರೂತಳು ಹೀಗೆ ಅದೇ ಜಮೀನಿನ ಯಜಮಾನಟಿಯಾಗಿ ಮಾರ್ಪಟ್ಟಿದ್ದಾರೆ. ಈ ಅಭಿವೃದ್ಧಿಗೆ, ಈ ಘನತೆಗೆ ಕಾರಣ ಏನಾಯಿತು? 1 ಅವಳ ಭಕ್ತಿ, 2 ಅವರ ಸಮರ್ಪಣೆ, 3 ಅವರ ದೀನ ಭಾವ. ಇದೇ ಅವಳನ್ನು ಸಮೃದ್ಧಿಯಲ್ಲಿಯೂ ಆಶೀರ್ವಾದದಲ್ಲಿಯೂ ಮತ್ತು ಅವಳ ಹೆಸರು ವಂಶಾವಳಿ ಪಟ್ಟಿಯಲ್ಲಿ ಬಂದಿದೆ. ನಮಗೆ ನಮ್ಮ ಭಕ್ತಿಯು, ನಮ್ಮ ನಂಬಿಕೆಯು, ದೇವರ ಮೇಲಿರುವಂಥ ನಮ್ಮ ಸಮರ್ಪಣೆಯು ನೋಡಿ ನಮಗೆ ಅಭಿವೃದ್ಧಿಯು ಘನತೆಯು ಮಾತ್ರವಲ್ಲ, ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಕೂಡ ಬರುವ ಹಾಗೆ ಇದು ನಮಗೆ ಅನುಗ್ರಹವಾಗಿರುತ್ತದೆ. ಹಾಲೆಲೂಯಾ. ಹಾಗಾದ್ರೆ ಈ ಭಾನುವಾರ ನಾವೇನು ತೀರ್ಮಾನ ಮಾಡ್ತೇವೆ? ಏನು ತೀರ್ಮಾನ ಮಾಡ್ತೇವೆ? ಬರಕಾಲ ಬಂದಿದರೂ ರೊಟ್ಟಿ ಮನೆ ಬಿಡಬಾರದು. ದೇವರು ನಮ್ಮನ್ನು ಕರೆದು ಸೇರಿಸಿರುವ ದೇವರ ಮನೆ ಇದು. ಈ ಮನೆಯಲ್ಲಿ ಏನೊಂದು ಬರಕಾಲ, ಏನೋ ಒಂದು ಬೇಸರ, ಏನೋ ಒಂದು ಸಮಸ್ಯೆ, ಏನೋ ಒಂದು ಕಷ್ಟ ಬಂದರೂ ರೊಟ್ಟಿ ಮನೆ ಬಿಟ್ಟೋಗಬೇಡ ಮಕ್ಕಳೇ. ಇಲ್ಲಿದ್ದೀರಾ? ರೊಟ್ಟಿ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು? ಮೋವಾಬಕ್ಕೆ ಹೋಗ್ಲಿಕ್ಕಿರೋದು. ಯಾಕೆ ರೊಟ್ಟಿ ಮನೆ ಬಿಡಬೇಡ ಮಕ್ಕಳು. ತೀರ್ಮಾನ ಮಾಡು. ಅಭಿವೃದ್ಧಿ ಬೇಕಾ? ಹಿಂಗೆ ಆದರೆ ಬೇಡಪ್ಪ ಅಷ್ಟೇ ಅಂದರೆ ಬೇಕು. ಘನವಂದನರಾಗಬೇಕಾ? ಒಂದು ಮಾತು ಬಿಟ್ಟಿದೆ, ಎಫ್ರಾತದಲ್ಲಿ ಸತ್ಕಾರ್ಯ ಮಾಡು. ನಿಮಗೆ ತುಂಬಿ ಘನವಂದನ ತುಂಬಿ ಮತ್ತೊಬ್ಬರಿಗೆ ಸತ್ಕಾರ್ಯ ಮಾಡುವಷ್ಟು ದೇವರು ಕೊಡ್ತಾರೆ ಎಂದು. ಉಪಕಾರ ಮಾಡಲಿಕ್ಕೆ ನಮ್ಮ ಕೈಲಿ ಇದ್ರೆ ತಾನೇ ಕೊಡಲಿಕ್ಕಾಗೋದು. ಇನ್ನೊಬ್ಬರಿಗೆ ಕೊಡುವ ಹಾಗೆ ಮಾಡ್ತಾರೆ ದೇವರು. ನಾವು ಯಾವಾಗಲೂ ಬೆಡಸ್ತನ, ಕಣ್ಣೀರು, ಕಷ್ಟ, ನೋವು, ದುಃಖ ಅಂತ ಹೇಳಿಕೊಂಡಿರ್ಲಿಕ್ಕಲ್ಲ, ದೇವರು ಕೊಡ್ತಾರೆ. ಒಂದು ರೊಟ್ಟಿ ಮನೆ ಬಿಡದೆ ನೋಡಿಕೊಳ್ಳಿರಿ. ಪಕ್ಕದಲ್ಲಿರೋ ಮಗ ನೋಡಿಕೊಂಡು ಹೇಳಿ, ದೇವರ ಆಲಯ ಬಿಟ್ಟು ಹೋಗದೆ ನೋಡಿಕೊಳ್ಳಿರಿ. ಸರಿ, ಬರಕಾಲವಾದರೂ ಬೆತ್ಲೆಹೇಮಲ್ಲೇ ಇರಬೇಕು. ಓಕೆ, ಸರಿ. ಒಂದು. ಆಮೇಲೆ ಎರಡನೇದಾಗಿ ಅವನು ಬರಕಾಲ ಬಂದು ಹೋಗಿರೋದು ನೋಡಿ. ನಾವು ಅಗತ್ಯಕ್ಕೆ, ನಮ್ಮ ಅಗತ್ಯಕ್ಕೆ ನಾವು ಒಂದು ಒಳ್ಳೆಯದು ಹುಡುಕುವಾಗಲೂ ಇದು ದೇವರ ಚಿತ್ತ ಇದೆಯಾ ಎಂಬುದು ಪರೀಕ್ಷಿಸಬೇಕು. ಅಲ್ಲಿ ಚೆನ್ನಾಗಿದೆ ಎಂದು ಓಡುವುದಲ್ಲ, ಮೋವಾಬ್ ಹೇಗಿದೆ ಎಂದು ನೋಡಬೇಕು. ನೋಡಿ, ಯಾವುದೇ ಕಾರ್ಯಗಳಿಗೆ ಕಣ್ಣಿನ ನೋಟಕ್ಕೆ ಸರಿ ನೆಲೆಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಡಬಾರದು. ದೇವರ ಚಿತ್ತ ಇದೆಯಾ ಎಂದು ನೋಡಿಕೊಂಡು ಹೆಜ್ಜೆ ಇಡಬೇಕು. ಎರಡನೇದು, ಘನವಂದನಾಗಿ ದಾನ ಧರ್ಮ ಮಾಡಿ ಅಭಿವೃದ್ಧಿ ಹೊಂದಿಕೊಳ್ಳಿಕ್ಕೆ. ಎರಡನೇದು, ದೇವರ ಚಿತ್ತ ಇದೆಯಾ ಅಂತ ಹೇಳಿಕೊಂಡೇ ಯಾವುದೇ ಕಾರ್ಯಕ್ಕೆ ಮುಂದೆ ಹೋಗಬೇಕು. 2. ಮೂರನೇದಾಗಿ, ಮೋವಾಬ ದೇಶಕ್ಕೆ ಹೋಗಿ ಅನ್ಯ ಜನರೊಂದಿಗೆ ಸಂಬಂಧ ಮಾಡಿಕೊಂಡು. ಮೂರನೇದು, ನಮ್ಮ ಸಂಬಂಧಗಳು ಅನ್ಯ ಜನರ ಜೊತೆ ಸೇರಿ ಇಜ್ಜೋಡಾಗಬೇಡರಿ. ವಯಸ್ಸು ಮಕ್ಕಳೇ, ಮದುವೆ ಮಾಡಲಿಕ್ಕಿರುವಂಥ
ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಿಮಗೆ ತಕ್ಕ ಜೋಡಿಗಾಗಿ ದೇವರನ್ನು ಕೇಳಿಕೊಳ್ಳಿರಿ, ಆದರೆ ಅನ್ಯ ಜನರ ಜೊತೆ ಸೇರಿ ಇಜ್ಜೋಡಾಗಬೇಡಿರಿ. 3 ಆಯಿತು. 4ನೇದು ಅತ್ತೆ ಸೊಸೆ, ಬರೀ ಅತ್ತೆ ಸೊಸೆ ಮಾತ್ರ ಅಲ್ಲ, ಸಂಬಂಧಗಳಿಗೆ ಗೌರವಿಸುವರಾಗಿರಲಿ. 5ನೇದು ಅಲ್ಲಿಂದ ಅವರು ವಾಪಸ್ ಬಂದರು. ನೋಡಿ, ಕಷ್ಟ ಬರುವಾಗಲಾದರೂ ಬೆತ್ಲೆಹೇಮಕ್ಕೆ ಬರಲಿಕ್ಕೆ ಮನಸ್ಸಿರಲಿ. 6ನೇದು ಬೆತ್ಲೆಹೇಮಿಗೆ ಹೋಗಿದ ಮೇಲೆ ನೋಡಿ, ಅತ್ತೆಯನ್ನು ಕೇಳಿಕೊಂಡು ಹೋಗಿದ ಸೊಸೆ. ಹಿರಿಯವರನ್ನು ಕೇಳಿಕೊಂಡು ಮಾಡಿರಿ. ನಾವು ವಿದ್ಯಾಭ್ಯಾಸ ಬಂದಿದೆ, ನಮಗೆ ಪೇಮೆಂಟ್ ಇದೆ, ಸ್ಟ್ಯಾಂಡರ್ಡ್ ಇದೆ ಎಂದು ಹೇಳಿಕೊಂಡು ಹಿರಿಯವರಿಗೆ ಮರ್ಯಾದೆ ಕೊಡದೆ ಹೋಗಬಾರದು. ಹಿರಿಯವರಿಗೆ ತಕ್ಕ ಮರ್ಯಾದೆ ಕೊಡಿರಿ. ಎಷ್ಟಾಯಿತು? 6. 7ನೇದು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೊರಟರು. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು. ಚಳಿ ಇದೆ, ಮಳೆ ಇದೆ, ಮೋಡ ಇದೆ, ಸೈಕ್ಲೋನ್ ಎಲ್ಲೋ ಬರ್ತಾ ಇದೆ, ಬೆಡ್ಶೀಟ್ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಲ್ಕೊಂಡಿದ್ರೆ ಸೋಮೇರಿಯೇ ಇರುವಿನ ಕಡೆ ಹೋಗಿ ಈ ಬುದ್ಧಿ ಕಲೀರಿ ಎಂದು ಜ್ಞಾನೋಕ್ತಿ ಹೇಳ್ತಾ ಇದೆ. ಇರುವೆ ಕಡೆ ಹೋಗಿ ಬುದ್ಧಿ ಕಲೀರಿ ಅಂತ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು. ಆವಾಗೇ ಆ ಅಭಿವೃದ್ಧಿ ಆಶೀರ್ವಾದ ಧಾರಾಳವಾಗಿ ಕೊಡೋದು. 8ನೇದು ಹೋಗುವುದು ದೈವಯೋಗದಿಂದ ಹೋಗುವರಾಗಿರಲಿ. ನಮ್ಮದೆಲ್ಲ ಸ್ಟ್ಯಾಂಡರ್ಡ್ಗಳಿದ್ದರೂ ಎಲ್ಲದಕ್ಕೂ ದೇವರ ಕೃಪೆ ಹುಡುಕಬೇಕು. ಕರ್ತನೇ, ನಾನು ನಿನ್ನ ಕೃಪೆಯಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ. ನನ್ನ ಎಜುಕೇಷನಲ್ಲ, ನನ್ನ ಸರ್ಟಿಫಿಕೇಟಲ್ಲ ದೇವರೇ, ನನ್ನ ಒಂದು ಶಕ್ತಿಯಲ್ಲಿ, ಬುದ್ಧಿಶಕ್ತಿಯಲ್ಲ, ನಿನ್ನ ಕೃಪೆಯಲ್ಲಿ ಆಶ್ರಯಿಸಿಕೊಳ್ಳುತ್ತೇನೆ. ಎಷ್ಟು? 8ನೇದು ನಿನ್ನ ಕೃಪೆಯಲ್ಲಿ ಆಶ್ರಯ. ದೈವೋಕ್ತಿಯಿಂದ ಹೋಗಿದೆ. ಅಲ್ಲಿ ಹೋಗಿದ ಮೇಲೆ ನೋಡಿ, ನೀ ದೈವಯೋಗದಿಂದ ಹೋದರಿಂದ ಕರುಣೆ ಸಿಕ್ಕಿತು. ಕರುಣೆ ಸಿಕ್ಕಿ ಮತ್ತು ಅವರು ಅಲ್ಲಿ ಒಳ್ಳೆಯ ಯಜಮಾನನಿಗೆ ಇದರಲ್ಲಿ ಹೋಗಲಿಕ್ಕೆ ಸಾಧ್ಯವಾಯಿತು. ಅವಳಿಗೆ ಅಭಿವೃದ್ಧಿ ಆಯಿತು ಮತ್ತು ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವಂತರಾಯಿತು. ಹಾಲೇಲುಯ್ಯ, ಹಾಲೇಲುಯ್ಯ. ಈ ಕಾರ್ಯಗಳಲ್ಲಿ ನವೋಮಿ ಮತ್ತು ರೂತಳು ನಡ್ಕೊಂಡದ್ರಿಂದ ಏನಾಯಿತು? ಒಂದು, ದೇವರು ಇಸ್ರಾಯೇಲನ್ನು ಮನೆ ಕಟ್ಟಿರುವ ರಾಹೇಲನನ್ನು, ಲೇಯಳನ್ನು ಆಶೀರ್ವದಿಸಿದ ಹಾಗೆ ನಿನ್ನನ್ನು ಅಭಿವೃದ್ಧಿಪಡಿಸಲಿ. ಎಫ್ರಾತದಲ್ಲಿ ನಿನಗೆ ಸತ್ಕಾರ್ಯ ಮಾಡುವಂದೇ ಸಹಾಯ ಮಾಡಲಿ. ಬೆತ್ಲೆಹೇಮಲ್ಲಿ ನೀ ಘನವಂದನನಾಗು. ಈ ಆಶೀರ್ವಾದ ದೇವರಿಗೆ ಸ್ತೋತ್ರ. ದೇವರ ಸನ್ನದಿಯಲ್ಲಿ ಮೊಣಗಾಲೂರಿ ಕೇಳೋಣ. ಹೌದು ಕರ್ತನೇ, ನನ್ನ ಜೀವನದ ಬರಕಾಲಗಳ ಮಧ್ಯದಲ್ಲಿ ನಾನು ಕೆಲ ತಪ್ಪಾದ ನಿರ್ಧಾರಗಳು ಮಾಡಿದೆ. ನನ್ನ ಜೀವನದ ಬರಕಾಲದಲ್ಲಿ ನಾನು ಕೆಲ ಯೋಚನೆ ಇಲ್ಲದ ತೀರ್ಮಾನಗಳು ಮಾಡಿದೆ. ಇವತ್ತು ನನಗೆ ಅರ್ಥ ಆಯಿತು, ನಾನು ದುಡುಕಿ ತೀರ್ಮಾನಗಳು ಮಾಡಿ ರೊಟ್ಟಿ ಮನೆಯಿಂದ ದೂರವಾಗಬಾರದು. ನಾನು ಬೆತ್ಲೆಹೇಮಿನಿಂದ ದೂರವಾಗಬಾರದು. ನಾನು ಬರಕಾಲವಿದ್ದರೂ ಸರಿ, ಕಷ್ಟವಿದ್ದರೂ ಸರಿ, ಸಮಸ್ಯೆಗಳಿದ್ದರೂ ಸರಿ, ಬಾಧೆಗಳಿದ್ದರೂ ಸರಿ, ಈ ಬರಕಾಲ ನೀಗುವ ಒಂದು ದಿವಸ ಬಂದೇ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನು ಇರುವನಾಗಿರಬೇಕು. ದೇವರೇ, ಅದಕ್ಕೆ ಸಹಾಯ ಮಾಡಿರಿ. ಹೌದು ಕರ್ತನೆ, ನಾನು ಸ್ವಂತ ಬುದ್ಧಿಯಲ್ಲಿ ಏನೋ ಒಂದು ಸ್ವಲ್ಪ ಕಷ್ಟ ಬಂದೆ ಎಂದು ಹೇಳಿಬಿಟ್ಟು, ಏನೋ ಒಂದು ಸ್ವಲ್ಪ ಸಮಸ್ಯೆ ಬಂದಿದೆ ಎಂದು ಹೇಳಿಬಿಟ್ಟು ನಾನು ರೊಟ್ಟಿ ಮನೆ ಬಿಟ್ಟು, ದೇವರ ಆಲಯ ಬಿಟ್ಟು, ದೇವರ ಸಭೆ ಬಿಟ್ಟು, ದೇವರನ್ನು ಬಿಟ್ಟು ನಾನು ಓಡುವನಾಗಿರಬಾರದು. ದೇವರೇ, ನಿನ್ನಲ್ಲಿ ಆಶ್ರಯಿಸಿಕೊಂಡಿರಬೇಕು. ನಾನು ಅಭಿವೃದ್ಧಿ ಹೊಂದಿಕೊಳ್ಳಲಿಕ್ಕೆ, ನಾನು ಘನವಂದನಾಗಲಿಕ್ಕೆ, ನಾನು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಬೇಕಾಗಿದ್ದರೆ ಕರ್ತನೇ ನಿಮ್ಮ ಮುಂದೆ ತಗ್ಗಿಸಬೇಕೆಂದು ಗೊತ್ತಾಯಿತು. ಅದೇ ರೀತಿಯಾಗಿ ನಾನು ಹೋಗುವ ದೇಶ ಎಂಬುದೆಂಬುದು ಕಣ್ಣಿಗೆ ರಮ್ಯವಾಗಿದ್ದರೆ ಸಾಲದು. ನಾನು ತೀರ್ಮಾನ ಮಾಡಿಕೊಳ್ಳುವಾಗೆ ನನ್ನ ಕಣ್ಣಿನ ನೋಟಕ್ಕೆ ಮಾತ್ರ ಈ ಮೋವಾಬು ಪಟ್ಟಣ ಚೆನ್ನಾಗಿದೆ ಎಂದು ನೋಡಿಕೊಂಡ್ರೆ ಮಾತ್ರ ಸಾಲದು. ಅದರದ ಮುಂದೆ ಹಿಂದೆ ಹೆಂಗೆ ಇದೆ, ಅದರದ ಹಿನ್ನೆಲೆಗಳು ಹೆಂಗೆ ಇದೆ, ಅದರದ ದಾರಿ ಹೇಗೆ ಇದೆ, ಇದು ದೇವರಿಗೆ ಇಷ್ಟ ಇದೆಯೋ, ನಾನು ಈ ಸ್ಥಳದಲ್ಲಿ ಇರುವುದಕ್ಕೆ ದೇವರಿಗೆ ಇಷ್ಟ ಇದೆಯೋ, ನಾನು ಈ ಕಾರ್ಯ ಮಾಡುವುದು ದೇವರಿಗೆ ಚಿತ್ತ ಇದೆಯೋ ಎಂದು ತಿಳುಕೊಳ್ಳುವಂಥ ಮನಸ್ಸು ನನಗೆ ಕೊಡಿ ಸ್ವಾಮಿ. ನನ್ನ ಸ್ವಂತ ಬುದ್ಧಿಯಿಂದ ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡಿಕೊಂಡಿರುವುದಲ್ಲ. ನಾನು ಮೋವಾಬಲ್ಲಿರಬೇಕಾ, ನಾನು ಬೆತ್ಲೆಹೇಮಲ್ಲಿರಬೇಕಾ?
ನೀ ಮಾತಾಡು ಸ್ವಾಮಿ. ನಾನು ಮೋವಾಬಕ್ಕೆ ಹೋಗಿದ ಮೇಲೆ ಅಲ್ಲಿ ಸಂಬಂಧ ಮಾಡಿಕೊಳ್ಳಬಹುದಾ? ನನ್ನ ಮಕ್ಕಳಿಗೆ ಅಲ್ಲಿಂದ ಮಕ್ಕಳನ್ನು ತೆಗೆಯಬಹುದಾ? ನಾನೊಬ್ಬ ಬೆತ್ಲೆಹೇಮಿನಾಗಿರುವಾಗೆ, ನಾನು ರೊಟ್ಟಿ ಮನೆಯ ಒಂದು ಸದಸ್ಯರಾಗಿರುವಾಗ, ನಾನು ಆಶೀರ್ವಾದದ ಮನೆಯಿಂದ ಬಂದು ಈ ಮೋವಾಬಿನಿಂದ ನಾನು ಹೆಣ್ಣು ಮಕ್ಕಳು ತಕ್ಕೊಳ್ಳಬಹುದಾ? ನಾನು ದೇವರನ್ನು ಕೇಳಲಿಲ್ಲ. ಕರ್ತನೇ, ಇವತ್ತು ಯಪ್ಪ ನಿನ್ನ ಅನುಮತಿ ಇಲ್ಲದೆ ನಾನು ಹೆಣ್ಣನ್ನು ತೆಗೆದುಕೊಳ್ಳೋದಾಗಲಿ ಗಂಡನ್ನು ತೆಗೆದುಕೊಳ್ಳೋದಾಗಲಿ ನಿನ್ನ ಅಪ್ಪಣೆ ಇಲ್ಲದೆ ಎಲ್ಲೋ ಹೋಗಿ ಕಣ್ಣಿನ ನೋಟಕ್ಕೆ ನನ್ನ ದೃಷ್ಟಿಯಲ್ಲಿ ಸೆರಿ ತೊಚ್ಚಿದನ್ನು ನಾನು ಮಾಡಿ ನಾನು ನಷ್ಟಪಟ್ಟೋಗಬಾರದು. ದೇವರೇ, ನನ್ನ ಕುಟುಂಬಕ್ಕೆ ನಷ್ಟ ಬರಬಾರದು. ನಾನು ಅನ್ಯ ಜನರ ಜೊತೆ ಸೇರಿ ಇಜ್ಜೋಡಾಗಿ ನನಗೆ ಮಕ್ಕಳು ನಷ್ಟ ಆಗಬಾರದು. ಅನ್ಯ ಜನರ ಜೊತೆ ಸೇರಿ ಇಜ್ಜೋಡಾಗಿ ನನ್ನ ಕುಟುಂಬದಲ್ಲಿ ನಷ್ಟಗಳು ಬರಬಾರದು. ದೇವರೇ, ನಾನು ಯಾರ ಜೊತೆ ಸಹವಾಸ, ನಾನು ಯಾರ ಜೊತೆಯಲ್ಲಿ ಸಂಬಂಧ, ನಾನು ಹೇಗಿರುತ್ತೆ ಎಂಬುದನ್ನು ಸರಿಯಾಗಿ ಯೋಜಿಸುವಂಥ ಮನಸ್ಸುಂಡಾಗಲಿ. ಅದು ಮಾತ್ರವಲ್ಲದೆ ಕರ್ತನೇ, ಸಂಬಂಧಗಳಿಗೆ ಗೌರವ ಕೊಡುವಂಥ ಮನಸ್ಸಪ್ಪ. ನಿನ್ನ ದೇವರು ನನ್ನ ದೇವರು, ನಿನ್ನ ಜನ ನನ್ನ ಜನ. ನಂದು ಬೇರೆ ನಿಂದು ಬೇರೆ. ಅವ್ರಿಗೂ ನಮಗೂ ಆಗಲ್ಲ ಅಂತ ಮಾತು ಹೇಳದೆ, ಅವ್ರಿಗೂ ನಮಗೂ ದೂರ ಅಂತ ಹೇಳದೆ, ಅವ್ರಿಗೂ ನಮಗೂ ಸರಿ ಬರಲ್ಲ ಅಂತ ಹೇಳದೆ, ನಿನ್ನ ಜನ ನನ್ನ ಜನ. ಸಭೆಯಲ್ಲಿ ಬರುವವರೆಲ್ಲರೂ ನನ್ನ ಜನ. ಸಭೆಯಲ್ಲಿ ಬರುವವರೆಲ್ಲರೂ ನನಗೆ ಸ್ವಂತ. ನಾನು ಅದಕ್ಕೆ ನೀನು ಬೇರೆ ನಾನು ಬೇರೆ ಎಂದ ಭಾವನೆ ಇಲ್ಲದೆ, ನಾವು ದೊಡ್ಡ ಸ್ಥಿತಿಗೆ ನೀ ಚಿಕ್ಕ ಸ್ಥಿತಿಗೆ ಎಂದು ಹೇಳಿಕೊಳ್ಳದೆ, ನಿನ್ನ ಜನ ಎಂದ ಮೇಲೆ ಅದು ನನ್ನ ಜನ. ಒಂದ ಮನಸ್ಸು ನನಗೆ ಉಂಟಾಗಲಿ ಅಪ್ಪ, ಅಂದ ಹೃದಯ ನನಗೆ ಉಂಟಾಗಲಿ ಅಪ್ಪ. ಯೆಹೋವಾ ದೇವರನ್ನು ಆರಾಧನೆ ಮಾಡಿ, ನಿನ್ನ ದೇವರು ನನ್ನ ದೇವರು, ನೀನಿರುವ ಸ್ಥಳದಲ್ಲಿ ನಾನಿರುತ್ತೇನೆ, ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ. ನಿನ್ನ ಮೇಲೆ ನನಗೆ ಜಗಳ ಇಲ್ಲ, ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ, ನಿನ್ನ ಮೇಲೆ ನನಗೆ ಕೋಪ ಇಲ್ಲ. ನಿನ್ನನ್ನು ನಾನು ಅಗಲಿ ಹೋಗಲ್ಲ, ನೀನಿರುವ ಸ್ಥಳದಲ್ಲಿ ನಾನು ಇರುತ್ತೇನೆ ಎಂಬ ಸಂಬಂಧಗಳು ಮುರಿದು ಹಾಕದೆ, ಸಂಬಂಧಗಳು ಮುರಿದು ಹಾಕದೆ, ಪ್ರೀತಿ ಮುರಿದು ಹಾಕದೆ, ಐಕ್ಯತೆ ಮುರಿದು ಹಾಕದೆ, ಏನಾದರೂ ಒಂದು ಮುರಿದು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದ್ದರು ಮತ್ತು ಸಂತೈಸಿಕೊಳ್ಳುವ ಹಾಗೆ ಒಂದು ಮನಸ್ಸು ನನಗೆ ಕೊಡಪ್ಪ. ಅಂದ ಹೃದಯ ನನಗೆ ಕೊಡಿ ಸ್ವಾಮಿ, ಅಂದ ಸ್ವಭಾವ ನನಗೆ ಕೊಡಿ ಕರ್ತನೆ. ನಾನು ಬೆಳಿಗ್ಗೆ ಎದ್ದು ಹೊಕ್ಕಲಾಯುವ ಕೆಲಸ ಆದರೂ ನಾನು ಹೋಗುತ್ತೇನೆ, ಹೊಕ್ಕಲಾಯುವ ಕೆಲಸ ಆದರೂ ಹೋಗುತ್ತೇನೆ. ಮರ್ಯಾದೆ ಪ್ರಶ್ನೆಯಿಂದ ಹೇಳಿಕೊಂಡಿರುವುದಲ್ಲ, ನನ್ನ ಸ್ಟ್ಯಾಂಡರ್ಡನ್ನು ನೋಡಿಕೊಂಡಿರುವುದಲ್ಲ, ನನ್ನ ಜೀವನಕ್ಕೆ ಮತ್ತೊಬ್ಬರ ಹತ್ರ ಕೈ ಚಾಚಿ ಬೇಡಿಕೊಳ್ಳೋದಕ್ಕಿಂತಲೂ ನನ್ನ ಕೆಲಸ ಅದು ಚಿಕ್ಕದಾದರೂ ನಾನು ಅದು ಮಾಡೇ ಮಾಡುತ್ತೇನೆ. ಹೊಕ್ಕಲಾಯುವ ಕೆಲಸ ಆದರೂ ನಾನು ಮಾಡುತ್ತೇನೆ. ನಾನು ಡಿಗ್ರಿ ಓದಿದೆ, ನಾನು ಸರ್ಟಿಫಿಕೇಟ್ ಇಟ್ಕೊಂಡಿದ್ದೆ, ನಾನೆಲ್ಲ ಇಂಥ ಕೆಲಸ ಮಾಡಲಿಕ್ಕೆ ಅಂತ ಭಾವಿಸದೆ, ಕರ್ತನೆ ಚಿಕ್ಕದಲ್ಲಿ ನಾನು ಹೋಗುವಾಗ ಇವತ್ತು ಹೊಕ್ಕಲಾಯಲಿಕ್ಕೆ ನಾನು ಹೋಗಿದರೆ ನಾಳೆ ಅದೇ ಜಮೀನಿನ ಯಜಮಾನಟ್ಟಿಯಾಗಿ ನನ್ನನ್ನು ಮಾರ್ಪಡಿಸುವ ದೇವರಿದ್ದಾರೆ. ಇವತ್ತು ನನಗೆ ಚಿಕ್ಕ ಕೆಲಸ ಕೊಟ್ಟಿದ್ದರು, ಇವತ್ತು ದೇವರು ನನಗೆ ಒಂದು ಚಿಕ್ಕದು ಕೊಟ್ಟಿದ್ದರು. ಅಲ್ಪದಲ್ಲಿ ನಾನು ನಂಬಿಗಸ್ತನಾಗಿರುವಾಗ ನಾಳೆ ದೇವರು ನನ್ನನ್ನು ಅಧಿಕದಲ್ಲಿ ಅಧಿಕಾರಿಯಾಗಿ ಮಾರ್ಪಡಿಸುತ್ತಾರೆ ಎಂಬ ದೇವರ ಅಂದ ಕೂಡ ನನಗೆ ಕೊಡಿ ಸ್ವಾಮಿ, ಅಂದ ಮನಸ್ಸು ನನಗೆ ಕೊಡಿ ಸ್ವಾಮಿ, ಅಂದ ವಿಚಾರ ನನಗೆ ಕೊಡಿ ಕರ್ತನೆ. ಅದು ಮಾತ್ರವಲ್ಲ, ನನ್ನ ಸ್ವಂತ ಬುದ್ಧಿಯಿಂದ ಹೋಗದೆ ದೈವ ಯೋಗದಿಂದ ಹೋಗುವಂತೆ ಕ್ರಮ ನೀಡಪ್ಪ. ನಿನ್ನನ್ನು ಕೇಳಿಕೊಂಡು ನಾನೊಂದು ಕಾರ್ಯ ಮಾಡಲಿಕ್ಕೆ, ನಿನ್ನನ್ನು ಕೇಳಿಕೊಂಡು ನಾನೊಂದು ಕಡೆ ಹೋಗಲಿಕ್ಕೆ, ದೈವ ಯೋಗದಿಂದಲೇ ಎಲ್ಲವೂ ಮಾಡಲಿಕ್ಕೆ ನನಗೆ ಕ್ರಮ ನೀಡು ಸ್ವಾಮಿ. ಅದಕ್ಕೆ ನನಗೆ ಮನಸ್ಸು ಕೊಡು ಕರ್ತನೆ. ನಮ್ಮ ಕರ್ತನಾದ ಯೇಸುವೆ, ನೀ ಒಳ್ಳೆಯ ಮದುಮಗನಂದೆ ಆಕಾಶ ಮೇಘಗಳಲ್ಲಿ ಮೇಘವಾಹನನಾಗಿ ಮದುಮಗನಂದೇ ಬರುವಾಗ ಒಳ್ಳೆ ಮದುಮಗಳ ಹಾಗೆ ನಿಮ್ಮ ಮುಂದೆ ನಾವು ತೆಗೆಯಲ್ಪಡುವಂದ ಎತ್ತಲ್ಪಡುವಂದ ಉತ್ತಮ ಕನ್ಯೆಗಳಾಗಿ ಕಾಣಿಸಿಕೊಳ್ಳುವಂದೆ ಅಲ್ಲಿ ತನಕ ತಗ್ಗಿಸಿಕೊಂಡು ದೇವರೇ ದೀನಭಾವದಿಂದಿರುವಂತೆ ನನಗೆ ಕ್ರಮಗೊಡಿಗರ್ತಾನೆ. ಈಗೋ ಈ ರೀತಿಯಾಗಿ ನಾವು ನಡೆದುಕೊಂಡು ದೇವರೇ ಇಸ್ರಾಯೇಲನ್ನು ಮನೆ ಕಟ್ಟಿದ ರಾಹೇಲನಂತೆಯೂ ಲೇಯಳಂತೆಯೂ ದೇವರೇ ಅಭಿವೃದ್ಧಿ ಹೊಂದಿಕೊಳ್ಳುವಂತೆಯೂ, ದೇವರೇ ಎಫ್ರಾತದಲ್ಲಿ ಸತ್ಕಾರ್ಯ ಮಾಡುವಂತೆಯೂ, ಬೆತ್ಲೆಹೇಮನಲ್ಲಿ ಖನವಂದನರಾಗುವಂತೆಯೂ, ಕರ್ತನೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆದುಕೊಳ್ಳುವ ಹಾಗೆಯೂ ನಮಗೆ ಸಹಾಯವಾಗಲಿ ಅಪ್ಪ. ಮಕ್ಕಳನ್ನು ಅನುಗ್ರಹಿಸುತ್ತೇನೆ, ಈ ಸಭೆಯನ್ನು ಆಶೀರ್ವದಿಸುತ್ತೇನೆ. ನಿಮ್ಮ ವಚನ ಹೇಳ್ತಾ ಇದೆಯಲ್ಲ, ಅದನ್ನು ವಚನವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನು.
ಮಕ್ಕಳು ವಾಕ್ಯ ಕೇಳಿ ಸ್ವಸ್ಥರಾಗಲಿ, ಬಿಡುಗಡೆ ಹೊಂದಿಕೊಳ್ಳಿರಿ. ದೇವರೇ, ಒಳ್ಳೆಯ ಬೋವಸ್ಸು ಎಲ್ಲ ಮಕ್ಕಳಿಗೂ ಸಿಕ್ಕಲಿ, ಒಳ್ಳೆಯ ನೆಲ ಮಕ್ಕಳಿಗೆ ಸಿಕ್ಕಲಿ, ಒಳ್ಳೆಯ ಅಭಿವೃದ್ಧಿ ಮಕ್ಕಳಿಗೆ ಉಂಟಾಗಲಿ, ಒಳ್ಳೆಯ ಸತ್ಕಾರ್ಯ ಮಾಡಲಿಕ್ಕೆ ತಕ್ಕ ಪರಿಸ್ಥಿತಿಗಳು ಮಕ್ಕಳಿಗೆ ಆಶೀರ್ವಾದವಾಗಲಿ. ಮಕ್ಕಳು ಊರು ಬಾಗಿಲಿನಲ್ಲಿ ಘನವಂತನರಾಗಲಿ. ಈ ಸಭೆಯ ಮಕ್ಕಳೆಲ್ಲರಿಗೂ, ಈ ವಾಕ್ಯ ಕೇಳಿದ ಮಕ್ಕಳೆಲ್ಲರಿಗೂ ಈ ಶುಭಗಳು ಉಂಟಾಗಲಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯುವಂಥ ಭಾಗ್ಯ ಎಲ್ಲರಿಗೂ ಸಿಕ್ಕಲಿ. ನಿನ್ನ ಕೃಪೆಯಲ್ಲಿ ಮರೆಮಾಚಿಕೊಳ್ಳುತ್ತೇನೆ. ಕೂಡಿ ಬಂದ ಎಲ್ಲ ಮಕ್ಕಳನ್ನು ಈ ವಾಕ್ಯಗಳ ಮೂಲಕ, ಈ ವಚನಗಳ ಆಧಾರದ ಮೇಲೆ ಈ ಮಕ್ಕಳ ಅಭಿವೃದ್ಧಿ ಹೊಂದಿ ಘನವಂತರಾಗಿ ಮತ್ತು ಇವರು ಸತ್ಕಾರ್ಯಗಳು ಮಾಡುವ ಹಾಗೆ ಕರ್ತನಿವರೇ ನನಗ್ರಹಿಸು. ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ ಸಂತೋಷವಾಗಿ 2 ಕೈಗಳೆತ್ತಿ ಸ್ತೋತ್ರ ಮಾಡೋಣ. ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.